ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾವು 2014ರಿಂದ 24ರವರೆಗಿನ ಟಿಇಟಿಯ ಪ್ರಶ್ನೆ ಪತ್ರಿಕೆ ಪೇಪರ್ 2 ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿಇಟಿ ಪ್ರಶ್ನೆ ಪತ್ರಿಕೆ ಇದರಲ್ಲಿ ನಾವು ಘಟಕವಾರ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಬನ್ನಿ. ಆಲ್ರೆಡಿ ನಾವು 2014ರಿಂದ 24ರವರೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷೆ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಆದ್ರೆ ಅದಕ್ಕಿಂತ ಸೂಕ್ತವಾಗಿ ನಿಮಗೆ ಘಟಕವಾರ ವಿಶ್ಲೇಷಣೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ನಿಮಗೆ ಒಂದು ರೀತಿ ಇಡಿಯಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಕನ್ನಡ ಭಾಷೆ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ಘಟಕವಾರ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನಿಮ್ಗೆ ಆಲ್ರೆಡಿ ಟಿಇಟಿ ನಲ್ಲಿ ಯಾವೆಲ್ಲ ವಿಚಾರಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿ ಒಂದಷ್ಟು ಮಾಹಿತಿ ಇದೆ. ಹಾಗಾಗಿ ಒಟ್ಟು 150 ಅಂಕಗಳಿಗೆ ನಾವು ಟಿಇಟಿಯನ್ನ ಎದುರಿಸಬೇಕಾಗಿರುತ್ತೆ. ಅದರಲ್ಲಿ ಭಾಷೆ ಒಂದು ಕಡ್ಡಾಯ, ಎಲ್ಲಾ ಸಬ್ಜೆಕ್ಟ್ ಟೀಚರ್ಗೂ ಕೂಡ ಏನಾಗಿರುತ್ತೆ ಭಾಷೆ ಒಂದು ಕಡ್ಡಾಯ ಆಗಿರುತ್ತೆ. ಭಾಷೆ 2 ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತಗೊಳ್ತೀವೋ ಅದು ಕೂಡ ಕಡ್ಡಾಯ ಆಗಿರುತ್ತೆ. ನೆಕ್ಸ್ಟ್ ಶಿಶು ವಿಕಾಸನ ಮತ್ತೆ ಬೋಧನಾಶಾಸ್ತ್ರ ಇದು ಕೂಡ ಕಡ್ಡಾಯ ಆಗಿರುತ್ತೆ. ಇದನ್ನ ಮೀರಿ ಗಣಿತ ವಿಜ್ಞಾನ ಶಿಕ್ಷಕರು ಅವರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಸಮಾಜ ವಿಜ್ಞಾನ ಶಿಕ್ಷಕರು ಅವರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರವನ್ನ ಗುರುತಿಸಬೇಕಾಗುತ್ತೆ. ಇದು 60 ಅಂಕಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ವಿಷಯವಾರ ಸಬ್ಜೆಕ್ಟ್ ವೈಸ್ ಕೇಳ್ತಾರೆ. ಒಟ್ಟು 150 ಅಂಕಗಳಿಗೆ ನಾವು ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಕ್ವಾಲಿಫಿಕೇಶನ್ ಕೂಡ ನಿಮಗೆ ಗೊತ್ತೇ ಇದೆ, ಡಿ.ಎಡ್ ಪ್ಲಸ್ ಡಿಗ್ರಿ ಅಥವಾ ಡಿಗ್ರಿ ವಿತ್ ಬಿ.ಎಡ್ ಇರಬೇಕಾಗುತ್ತೆ. 50% ಮಾರ್ಕ್ಸ್. ಜಿಎಂ ಕ್ಯಾಟಗರಿಯವರು ಒಬಿಸಿ ವರ್ಗದವರು ಏನಾಗುತ್ತೆ 150 ಅಂಕಗಳಿಗೆ 90 ಅಂಕವನ್ನು ಪಡಿಬೇಕು. ಇನ್ನು ಪ್ರವರ್ಗ 1 ಇವರೆಲ್ಲ ಎಸ್ಸಿ ಮತ್ತೆ ಎಸ್ಟಿ ವಿದ್ಯಾರ್ಥಿಗಳು 55% ಅಂದ್ರೆ 150ಕ್ಕೆ 83 ಅಂಕಗಳನ್ನ ಪಡೆದ್ರೆ ಎಲಿಜಿಬಲ್ ಆಗ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಟಿಇಟಿ ಪ್ರಶ್ನೆ ಪತ್ರಿಕೆಯನ್ನ ಘಟಕವಾರ ವಿಶ್ಲೇಷಣೆಯನ್ನ ಬರೀ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ ಬನ್ನಿ. ಯಾಕೆ ಅಂತಂದ್ರೆ ಕನ್ನಡ ವ್ಯಾಕರಣದ ಮೇಲೂ ಕೂಡ ನಾವು ಸುಲಭವಾಗಿ ಈಸಿಯಾಗಿ ಹೆಚ್ಚಿನ ಅಂಕಗಳನ್ನ ನಾವು ಪಡಿಬಹುದು ಅಂತ ಹೇಳ್ತಾ ಒಂದು ವಿಡಿಯೋವನ್ನ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದೀವಿ. ಯಾಕೆ ಅಂತಂದ್ರೆ ನಿಮ್ಗೆ ಓದೋದಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ತುಂಬಾ ಲೆಂತಿ ವಿಡಿಯೋ ಆದ್ರೆ ನಿಮಗೂ ಕೂಡ ಕಾನ್ಸಂಟ್ರೇಷನ್ ಕೊಟ್ಟು ಕೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಡಿಯೋವನ್ನ ಮಾಡಿದೀವಿ. ಅದನ್ನ ನೋಡ್ತಾ ಹೋಗೋಣ ಬನ್ನಿ. ಜೊತೆಗೆ ಯಾವ ಯಾವ ವಿಚಾರಗಳ ಮೇಲೆ ಇದುವರೆಗೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದ ಒಂದು ಪಕ್ಷಿ ನೋಟವನ್ನ ನೋಡ್ತಾ ಹೋಗೋಣ ಬನ್ನಿ. ಸಾಮಾನ್ಯವಾಗಿ ಗದ್ಯ ಭಾಗ ಓದ್ಕೊಂಡು 1ರಿಂದ 8ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ ಒಂದಷ್ಟು ಪ್ರಶ್ನೆಗಳನ್ನ. ಇನ್ನ ಮತ್ತೊಂದು ಪದ್ಯ ಭಾಗವನ್ನು ಓದಿ 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದುವರೆಗೂ ಕೂಡ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು 2014ರಿಂದ 24ರವರೆಗೂ ಕೂಡ ಸೇಮ್ ಪ್ಯಾಟರ್ನ್ ನಲ್ಲಿ ಕ್ವಶನ್ಗಳನ್ನ ಕೇಳಿದ್ದಾರೆ. ಇದರ ಜೊತೆಗೆ ವ್ಯಾಕರಣ ಬೋಧನೆಯ ಉದ್ದೇಶ ಲಕ್ಷಣದ ಮೇಲೆ 4 ಪ್ರಶ್ನೆಗಳನ್ನ ಕೇಳಿದ್ದಾರೆ. ವ್ಯಾಕರಣ ಬೋಧನೆಯನ್ನ ಯಾಕೆ ಮಾಡಬೇಕು, ಹೇಗ್ ಮಾಡಬೇಕು, ಅದರ ಲಕ್ಷಣಗಳೇನು ಅಂತ 4 ಪ್ರಶ್ನೆಗಳು ಒಂದೇ ವರ್ಷದಲ್ಲ 14ರಿಂದ 24ರವರೆಗೂ ಕೂಡ ಅಷ್ಟು ಪ್ರಶ್ನೆಗಳನ್ನ ಒಂದೇ ಕಡೆ ಕಟ್ಕೊಡುವಂತ ಪ್ರಯತ್ನವನ್ನ ಮಾಡಿದೀವಿ. ಇನ್ನ ದ್ವಿರುಕ್ತಿ ಜೋಡಿಪದ ಅನುಕರಣವ್ಯಯದ ಮೇಲೆ 5 ಪ್ರಶ್ನೆ, ಶುದ್ಧ ಅಶುದ್ಧ ಪದಗಳ ಮೇಲೆ 1 ಪ್ರಶ್ನೆ, ವಿಭಕ್ತಿ ಪ್ರತ್ಯಯಗಳು 4 ಪ್ರಶ್ನೆಗಳನ್ನ ಕೇಳಿದ್ದಾರೆ. ತತ್ಸಮ ತದ್ಭವದ ಮೇಲೆ 4 ಪ್ರಶ್ನೆ, ದೇಶ ಅನ್ಯ ದೇಶ ಪದಗಳು 1 ಪ್ರಶ್ನೆ, ನುಡಿಗಟ್ಟುಗಳು 1 ಪ್ರಶ್ನೆ, ರೂಢನಾಮ ಅಂಕಿತನಾಮ ಅನ್ವರ್ಥನಾಮ 1 ಪ್ರಶ್ನೆ, ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕದ ಮೇಲೆ 1 ಪ್ರಶ್ನೆ, ಸಕರ್ಮಕ ಅಕರ್ಮಕದ ಮೇಲೆ 1 ಪ್ರಶ್ನೆ, ಲಿಂಗಗಳ ಮೇಲೆ 1 ಪ್ರಶ್ನೆ, ನಾಮಪದಗಳು ಮತ್ತು ವಿಶೇಷಣ ಇವುಗಳ ಮೇಲೆ 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಜೊತೆಗೆ ಸರ್ವನಾಮಗಳ ಮೇಲೆ 1 ಪ್ರಶ್ನೆ ಬಂದಿದೆ. ಸಂಧಿಗಳ ಮೇಲೆ 7 ಪ್ರಶ್ನೆಗಳು, ಸಮಾಸದ ಮೇಲೆ 6 ಪ್ರಶ್ನೆಗಳು, ಅವ್ಯಯಗಳು 1 ಪ್ರಶ್ನೆ, ಕೃದಂತ ತಂದಿತಾಂತಗಳು 1 ಪ್ರಶ್ನೆ, ವ್ಯಾಕರಣದ ಮೇಲೆ ವಾಕ್ಯಗಳ ಮೇಲೆ 1 ಪ್ರಶ್ನೆ, ಅಲಂಕಾರದ ಮೇಲೆ 4 ಪ್ರಶ್ನೆಗಳು, ಛಂದಸ್ಸಿಗೆ ಬಂದ್ರೆ ಕಂದ ಪದ್ಯದ ಮೇಲೆ 1 ಪ್ರಶ್ನೆ, ಷಟ್ಪದಿ ಮೇಲೆ 1 ಪ್ರಶ್ನೆ, ಅಕ್ಷರಗಣದ ಮೇಲೆ 1 ಪ್ರಶ್ನೆ, ವೃತ್ತದ ಮೇಲೆ 1 ಪ್ರಶ್ನೆ. ಇಷ್ಟು ಪ್ರಶ್ನೆಗಳನ್ನ ಸ್ನೇಹಿತರೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದರೆ ಇವಾಗ ನಿಮ್ಗೆ ಒಂದು ಚಿತ್ರಣ ಸಿಗುತ್ತೆ, ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ. ನಾವು ಯಾವೆಲ್ಲ ವಿಚಾರಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಮತ್ತು ಯಾವ ಯಾವ ವ್ಯಾಕರಣಾಂಶಗಳ ಮೇಲೆ ಇವು ಪ್ರಶ್ನೆಯನ್ನ ಕೇಳಿದ್ದಾರೆ ಇದುವರೆಗೂ ಅಂತ ಹೇಳಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಈ ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಡುವಂತ ಪ್ರಯತ್ನ ಸ್ನೇಹಿತರೆ. ಹಾಗಾಗಿ ಇಷ್ಟು ವಿಚಾರಗಳನ್ನ ನೋಡಿ. ಇದರ ಜೊತೆಗೆ ಬೋಧನಾಶಾಸ್ತ್ರದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಪರೇಟ್ ವಿಡಿಯೋನ ಮಾಡಿದೀವಿ. ಯಾಕೆಂದ್ರೆ ಲೆಂತಿ ವಿಡಿಯೋ ಆದ್ರೆ ನಿಮಗೂ ಕೂಡ ಕಾನ್ಸಂಟ್ರೇಷನ್ ಕೊಟ್ಟು ಕೇಳೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ ಏನೆಲ್ಲ ವಿಚಾರಗಳನ್ನ ಅಂತೇಳಿ ನಿಮ್ಗೊಂದು ಐಡಿಯಾ ಇರುತ್ತೆ. ಅದು 2ನೇ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಬೋಧನಾಶಾಸ್ತ್ರ ಅನಂತಜ್ಞಾನಧಾರೆ ಬೋಧನಾಶಾಸ್ತ್ರ ಅಂತ ನೀವು ಟೈಪ್ ಮಾಡಿದ್ದೆ ಆದ್ರೆ ಕನ್ನಡ ಬೋಧನಾಶಾಸ್ತ್ರ ಅಂತ ಮಾಹಿತಿ ಸಿಗುತ್ತೆ. LSRW ಅಂತಂದ್ರೆ ಆಲಿಸುವಿಕೆ, ಮಾತನಾಡುವಿಕೆ, ಓದುವಿಕೆ, ಬರೆಯುವಿಕೆ. ಇದು ಲಿಸನಿಂಗು, ಸ್ಪೀಕಿಂಗು, ರೀಡಿಂಗು, ರೈಟಿಂಗು ಇದರ ಮೇಲೆ ಕೇಳಿದರೆ ಆಲಿಸುವಿಕೆ ಮೇಲೆ 9 ಪ್ರಶ್ನೆ, ಮಾತನಾಡುವಿಕೆ ಮೇಲೆ 14 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓದುವಿಕೆ 7 ಪ್ರಶ್ನೆ, ಬರೆಯುವಿಕೆ 8 ಪ್ರಶ್ನೆ ಕೇಳಿದ್ದಾರೆ. ಇನ್ನ ಭಾಷೆ, ಲಿಪಿ ಮತ್ತು ಭಾಷಾ ತಜ್ಞರ ಮೇಲೆ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಭಾಷಾ ಶಿಕ್ಷಕರ ಮೇಲೆ 2 ಪ್ರಶ್ನೆ,
ಬೋಧನೋಪಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆ, ಭಾಷಾ ತರಗತಿಗೆ ಸಂಬಂಧಪಟ್ಟ ಹಾಗೆ 3 ಪ್ರಶ್ನೆ, ಭಾಷೆ ಕಲಿಕೆ ಭಾಷಾ ದೋಷಗಳಿಗೆ ಸಂಬಂಧಪಟ್ಟ ಹಾಗೆ 9 ಪ್ರಶ್ನೆ, ಭಾಷಾ ಪ್ರಯೋಗಾಲಯ 2 ಪ್ರಶ್ನೆ, ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ 4 ಪ್ರಶ್ನೆ, ನೀಲನಕಾಶೆ ಬಗ್ಗೆ 1 ಪ್ರಶ್ನೆ, ಪಾಠ ಯೋಜನೆ 1, ಮೌಲ್ಯಮಾಪನದಲ್ಲಿ 3 ಪ್ರಶ್ನೆ, ಪರಿಹಾರ ಬೋಧನೆ 4 ಪ್ರಶ್ನೆ, ಕ್ರಿಯಾ ಸಂಶೋಧನೆ 3 ಪ್ರಶ್ನೆ, ಪಠ್ಯಪುಸ್ತಕ 9 ಪ್ರಶ್ನೆ, ಮುಕ್ತ ಲೇಖನ 2 ಪ್ರಶ್ನೆ, ಗದ್ಯ ಪದ್ಯ ಇವುಗಳ ಮೇಲೆ 8 ಪ್ರಶ್ನೆಯನ್ನ ಕೇಳಿದರೆ, ಬೋಧನಾ ಪದ್ಧತಿ ಮೇಲೆ 15 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ತುಂಬಾ ಹೆಚ್ಚು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ಬೋಧನಾ ಪದ್ಧತಿಗಳ ಮೇಲೆನೆ. ಜೊತೆಗೆ ಮಾತನಾಡುವಿಕೆ ಮೇಲೆ LSRW ಮೇಲೆ ಕೇಳಿದ್ದಾರೆ. ಈ ಒಂದು ವಿಡಿಯೋವನ್ನ ನೋಡಿದ್ದೆ ಆದ್ರೆ ನಿಮ್ಗೆ ಒಂದಷ್ಟು ಮಾಹಿತಿಗಳು ನಿಮ್ಗೆ ಒಂದೇ ಕಡೆ ಸಿಗುತ್ತೆ, ಜೊತೆಗೆ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಬಹುದು ಅಂತ ಹೇಳ್ತಾ, ಇನ್ನ ನೆಕ್ಸ್ಟ್ ಭಾಷಾಂತರದ ಮೇಲೆ 1 ಪ್ರಶ್ನೆಯನ್ನ ಕೇಳಿದ್ದಾರೆ. 2005ರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 1 ಪ್ರಶ್ನೆ ಕೇಳಿದ್ದಾರೆ 2024ರಲ್ಲಿ. ಇದರ ಜೊತೆಗೆ ಪ್ರಜಾಪ್ರಭುತ್ವದ ಮೌಲ್ಯದ ಮೇಲೆ 1 ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಿಷ್ಟು ಕೂಡ ಈ ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ವಿಡಿಯೋ ಇದೆ. ಸದ್ಯಕ್ಕೆ ಇವಾಗ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ವ್ಯಾಕರಣ ಬೋಧನೆಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಅದರಲ್ಲಿ 2014ರಲ್ಲಿ ಕೇಳಿದರೆ ಅದು 20ನೇ ಪ್ರಶ್ನೆ ಆಗಿದೆ. ಹಾಗಾಗಿ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಇದಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಭಾಷೆಗಿಂತ ಮೊದಲು ವ್ಯಾಕರಣ ಕಲಿಕೆ, ಪ್ರತ್ಯೇಕವಾಗಿ ಶಾಸ್ತ್ರೀಯ ರೀತಿಯಲ್ಲಿ ಕಲಿಕೆ ಆಗ್ಬೇಕಾ ವ್ಯಾಕರಣ ಅಂತಕ್ಕಂಥದ್ದು, ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗಗಳ ಮೂಲಕ ವ್ಯಾಕರಣ ಕಲಿಕೆ ಆಗ್ಬೇಕಾ, ವ್ಯಾಕರಣ ಸೂತ್ರಗಳ ಅನ್ವಯದಿಂದ ಭಾಷೆಯ ಕಲಿಕೆ ಆಗ್ಬೇಕಾ, ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣ ಕಲಿಕೆ ಆಗ್ಬೇಕು ಅಂತಕ್ಕಂಥದ್ದಾಗುತ್ತೆ. ಅಂದ್ರೆ ಪ್ರತಿಯೊಂದು ಪಾಠ ಆದ ನಂತರ ಘಟಕದ ನಂತರ ಏನ್ ಮಾಡಿದರೆ ಒಂದಷ್ಟು ವ್ಯಾಕರಣಾಂಶಗಳನ್ನ ಕೊಟ್ಟಿದ್ದಾರೆ. ಆ ರೀತಿಯಲ್ಲೇ ವ್ಯಾಕರಣವನ್ನ ಕಲಿಸಬೇಕಾಗತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತ್ಯೇಕವಾಗಿ ಶಾಸ್ತ್ರೀಯ ರೀತಿಯಲ್ಲಿ ವ್ಯಾಕರಣವನ್ನ ಕಲಿಸೋದಕ್ಕೆ ಟ್ರೈ ಮಾಡ್ತಿರ್ತೀವಿ. ಆ ರೀತಿ ಆಗ್ಬಾರ್ದು ಅಂತಕ್ಕಂಥದ್ದು ಇಲ್ಲಿ ಒಂದು ವ್ಯಾಕರಣ ಬೋಧನೆಯ ಪ್ರಮುಖವಾದಂತಹ ಉದ್ದೇಶ ಆಗಿರುತ್ತೆ. ಮುಂದಿನ ಪ್ರಶ್ನೆ 25 ಅಂದ್ರೆ 2014ರಲ್ಲಿ 25ನೇ ಪ್ರಶ್ನೆ ಏನಂತಂದ್ರೆ, ವ್ಯಾಕರಣ ಬೋಧನೆಯ ಸಂದರ್ಭದಲ್ಲಿ ಅನ್ವಯವಾಗದಿರುವ ಚಟುವಟಿಕೆ ಏನು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸಮರ್ಪಕವಾಗಿ ಲೇಖನ ಚಿಹ್ನೆಯನ್ನು ಅಳವಡಿಸಿ ಬರೆಯುವುದು, ವರ್ಣವಿನ್ಯಾಸ ಗುರುತಿಸಿ ಕಾಗುಣಿತದ ಸ್ಪಷ್ಟ ಅರಿವನ್ನು ಮೂಡಿಸುವುದು, ವ್ಯಾಕರಣದ ನಿಯಮಗಳನ್ನು ಕಂಠಪಾಠ ಮಾಡಿಸುವುದು, ಸುಸಂಬದ್ಧ ರಚನೆ ಮತ್ತು ಪ್ರಯೋಗಗಳನ್ನು ಅಭ್ಯಾಸ ಮಾಡಿಸುವುದು ಅಂತೇಳಿ. ಇಲ್ಲಿ ಯಾವುದು ಅನ್ವಯ ಆಗೋದಿಲ್ಲ ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ನಾವು ಗೊಂದಲಕ್ಕೀಡಾಗ್ತೀವಿ. ಅಂದ್ರೆ ವ್ಯಾಕರಣ ಬೋಧನೆ ಸಂದರ್ಭದಲ್ಲಿ ಅನ್ವಯಿಸುವ ಚಟುವಟಿಕೆ ಅಂತ ಓದ್ಕೊಂಡ್ಬಿಡ್ತೀವಿ. ಆಗ ಓದ್ಕೊಂಬಾರ್ದು. ಅಂತಂದ್ರೆ ಸ್ಪಷ್ಟವಾಗಿ ನಾವು ಪ್ರಶ್ನೆಯನ್ನು ಓದ್ಕೊಳ್ಬೇಕಾಗುತ್ತೆ. ಅನ್ವಯವಾಗದಿರುವ ಚಟುವಟಿಕೆ ಯಾವುದು ಅಂತಂದ್ರೆ 3ನೇದು ವ್ಯಾಕರಣ ನಿಯಮಗಳನ್ನು ಕಂಠಪಾಠ ಮಾಡಿಸುವುದು ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವ್ಯಾಕರಣದಿಂದ ಪದ, ಪದದಿಂದ ಅರ್ಥ, ಅರ್ಥದಿಂದ ತತ್ವ, ತತ್ವದಿಂದ ಮೋಕ್ಷ ಲಭಿಸುತ್ತದೆ. ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಯಾರು ಅಂತೇಳಿ 2014ರಲ್ಲಿ ಕೇಳಿರುವಂತಹ ಪ್ರಶ್ನೆ. ದಂಡಿನ, ಕೇಶಿರಾಜನ, 2ನೇ ನಾಗವರ್ಮನ, ಭಟ್ಟಕಳಂಕನ ಅಂತೇಳಿ. ಕೇಶಿರಾಜ ಹೇಳಿರ್ತಕ್ಕಂಥ ಹೇಳಿಕೆ ಇದಾಗಿರುತ್ತೆ ಸ್ನೇಹಿತರೆ. ಮುಂದೆ ಹೋಗೋಣ ಬನ್ನಿ. ವ್ಯಾಕರಣ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ ಅಂತೇಳಿ 2023ರಲ್ಲಿ ಕೇಳಿದ್ದಾರೆ. ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು, ಪದ ಮತ್ತು ವಾಕ್ಯ ರಚನಾ ಕೌಶಲ್ಯ ಬೆಳೆಸುವುದು, ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನ ಬೆಳೆಸುವುದು, ಶುದ್ಧ ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ್ಯ ಬೆಳೆಸುವುದು ಅಂತೇಳಿ. ಉತ್ತರ ಒಂದು ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು. ಇದು ಹೊಂದಿರೋದಿಲ್ಲ. ವ್ಯಾಕರಣ ಬೋಧನೆಯಿಂದ ನಾವೇನಾದ್ರೂ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನ ಬೆಳೆಸೋದಿಲ್ಲ. ಇದು ಪದ್ಯ ಬೋಧನೆಯಿಂದ ಈ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನ ಬೆಳೆಸ್ತಾ ಹೋಗ್ತೀವಿ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನ ದ್ವಿರುಕ್ತಿ ಜೋಡಿಪದ ಅನುಕರಣವ್ಯಯದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ 2014ರಿಂದ 24ರವರೆಗಿನ ಪತ್ರಿಕೆಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಜೋಡಿ ನುಡಿ ಕ್ರಿಯಾಪದಗಳು ಅನುಕ್ರಮವಾಗಿ ಯಾವುವು ಅಂದ್ರೆ ಫಸ್ಟ್ ದ್ವಿರುಕ್ತಿ ಬರಬೇಕು, ಜೋಡಿಪದ, ಕ್ರಿಯಾಪದ. ಇವುಗಳು ಏನು ಅಂತೇಳಿ, ಕ್ರಿಮಿಕೀಟ ಎಂತೆಂತ ಗಳಿಸಬಲ್ಲರಿ, ಎಂತೆಂತ ಪಶು ಪಕ್ಷಿ ಸತ್ಪರಿಣಾಮ, ತರುವೃಕ್ಷ ಓಡೋಡಿ ಉಂಟಾಗುವುದು, ಓಡೋಡಿ ಫಲಪುಷ್ಪ ಮಾಡಬಲ್ಲಿರಿ ಅಂತೇಳಿ. ಇಲ್ಲಿ ಸರಿಯಾದಂತ ಉತ್ತರ ಡಿ ಆಗಿರುತ್ತೆ ಸ್ನೇಹಿತರೆ. ಓಡೋಡಿ ಫಲಪುಷ್ಪ ಮಾಡಬಲ್ಲಿರಿ. ಓಡಿ ಪ್ಲಸ್ ಓಡಿ ಓಡೋಡಿ ಅದೇನಾಗಿರುತ್ತೆ, ದ್ವಿರುಕ್ತಿ ಆಗಿರುತ್ತೆ. ನೆಕ್ಸ್ಟ್ ಫಲಪುಷ್ಪ ಅನ್ನೋದು ಜೋಡಿ ಪದ ಆಗಿರುತ್ತೆ. ಮಾಡಬಲ್ಲಿರಿ ಅಂತಕ್ಕಂಥದ್ದು ಏನಾಗಿರುತ್ತೆ, ಕ್ರಿಯಾಪದ ಆಗಿರುತ್ತೆ. ಇಲ್ಲಿ ಸಿ ಅಂತ ಆಗಿದೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಡಿನೇ ಸರಿಯಾದಂತ ಉತ್ತರ. ಓಡೋಡಿ ಫಲಪುಷ್ಪ ಮಾಡಬಲ್ಲಿರಿ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಓಡಿ ಪ್ಲಸ್ ಓಡಿ ಓಡೋಡಿ ದ್ವಿರುಕ್ತಿ ಆಗಿರುತ್ತೆ. ಫಲ ಮತ್ತು ಪುಷ್ಪ ಜೋಡಿಪದ ಆಗಿರುತ್ತೆ. ಮಾಡಬಲ್ಲರಿ ಅಂತಕ್ಕಂಥದ್ದು ಕ್ರಿಯಾಪದ ಆಗಿರುತ್ತೆ. ನೋಡ್ಕೊಳ್ಳಿ, ಕ್ರಿಯಾಪದ ಅಂತಂದ್ರೆ ಒಂದು ವಾಕ್ಯದಲ್ಲಿ ಕರ್ತೃವಿನ ಕ್ರಿಯೆಯನ್ನು ತಿಳಿಸುವ ಪದಗಳಿಗೆ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನು ನೋಡಿ. ನಮ್ಮದೇ ಚಾನಲ್ನಲ್ಲಿ ಸಾಕಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿಡಿಯೋಗಳು ಇದಾವೆ ಅಂತ ಹೇಳ್ತಾ ಸ್ನೇಹಿತರೆ. ಇನ್ನು 2015ರಲ್ಲಿ
ಮಿರುಮಿರುಗು ಇಲ್ಲಿರುವ ವ್ಯಾಕರಣಾಂಶ ಯಾವುದು ಅಂತ ಹೇಳಿ, ವ್ಯಾಕರಣ ವಿಶೇಷ ಏನು ಅಂತ ಹೇಳಿ ಕೇಳಿದರೆ, ಇದು ದ್ವಿರುಕ್ತಿನ, ಜೋಡಿಪದನ, ಪ್ರತಿಧ್ವನಿನ, ಅನುಕರಣವ್ಯಯನ ಅಂತೇಳಿ. ಅನುಕರಣವ್ಯಯ ಸಾಕಷ್ಟು ಪ್ರಶ್ನೆಗಳನ್ನ ಸ್ನೇಹಿತರೆ ಇದುವರೆಗೂ ಕೂಡ ಅನುಕರಣವ್ಯಯದ ಮೇಲೆ ಕೇಳಿದ್ದಾರೆ ಅಂತ ಹೇಳ್ತಾ, ಗುಣುಗುಣು ಈ ಪದದಲ್ಲಿರುವ ವ್ಯಾಕರಣಾಂಶ ಯಾವುದು ಅಂತ ಕೇಳಿದರೆ ಇದು ಕೂಡ ಅನುಕರಣವ್ಯಯನೇ ಆಗುತ್ತೆ. ಗುಣುಗುಣು ಅಂತಕ್ಕಂಥದ್ದು ಕೂಡ. ನೆಕ್ಸ್ಟ್ ಚರಚರನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ 2021ರಲ್ಲಿ ಕೇಳಿದರೆ ಇದು ಕೂಡ ಅನುಕರಣವ್ಯಯನೇ ಆಗಿರುತ್ತೆ ಸ್ನೇಹಿತರೆ. ಇದಾದ್ಮೇಲೆ ನಗು ನಗುತ್ತಾ ಈ ಪದದಲ್ಲಿರುವ ವ್ಯಾಕರಣಾಂಶ ಯಾವುದು ಅಂತ ಹೇಳಿ ಕೇಳಿದರೆ 2020ರಲ್ಲಿ ಇಲ್ಲಿ ನಗು ನಗುತ್ತಾ ಅಂತಕ್ಕಂಥದ್ದು ಏನಾಗಿರುತ್ತೆ, ದ್ವಿರುಕ್ತಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅನುಕರಣವ್ಯಯ ಅಂದ್ರೆ ಏನು ಅಂತ ಹೇಳಿ ಬರೀ ಉದಾಹರಣೆಯನ್ನೇ ಕೇಳ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅದರ ಅರ್ಥವನ್ನು ಕೂಡ ಕೇಳುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇದರ ಮೀನಿಂಗ್ ಅನ್ನು ಕೂಡ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ, ಅನುಕರಣವ್ಯಯ ಅಂತಂದ್ರೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ನಾವು ಹೇಗೆ ಕೇಳುತ್ತೇವೆಯೋ ಪುನಃ ಹಾಗೆಯೇ ಅನುಕರಣೆ ಮಾಡಿ ಹೇಳುವಂತ ಶಬ್ದಗಳಿಗೆ ಅನುಕರಣವ್ಯಯ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವ್ದಾದ್ರು ಒಂದು ಶಬ್ದವನ್ನ ಕೇಳಿದ್ರೆ ಸರಸರ, ಪಟಪಟ, ಅದನ್ನ ಹಾಗೆ ಅನುಕರಣೆ ಮಾಡಿ ಹೇಳುವಂತದ್ದೆಲ್ಲ ಅನುಕರಣವ್ಯಯ ಅಂತ ಹೇಳ್ತೀವಿ. ಇಲ್ಲಿ ಬರುವ ಎರಡೂ ಪದಗಳಿಗೆ ಅರ್ಥ ಇರೋದಿಲ್ಲ. ಕರ ಕರ, ಪಟ ಪಟ, ಜುಳು ಜುಳು ಇವಕ್ಕೆಲ್ಲ ಅರ್ಥ ಇರೋದಿಲ್ಲ. ಆ ರೀತಿ ನಾವು ಶಬ್ದದ ಆಧಾರದ ಮೇಲೆ ಅಥವಾ ಕ್ರಿಯೆ ನಡೆಯೋ ಆಧಾರದ ಮೇಲೆ ಅವಕ್ಕೊಂದು ಹೆಸರು ಕೊಡ್ತೀವಿ. ಅವುಗಳೇ ಅನುಕರಣವ್ಯಯಗಳಾಗಿರ್ತವೆ. ನೋಡ್ಕೊಳ್ಳಿ, ಇದಕ್ಕೆಲ್ಲ ಸಂಬಂಧಪಟ್ಟಾಗಿ ಉದಾಹರಣೆಗಳು ಈ ಸುಯ್ಯನೆ, ರೊಯ್ಯನೆ, ಬುರ್ರನೆ, ದುತ್ತನೆ, ತಟ್ಟನೆ, ದಿಗ್ಗನೆ ಇವುಗಳ ಮೇಲೂ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ಇದನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ, ಬುಸುಗುಡು, ಡವಗುಡು, ಜಗಮಗ, ಸಿಡಿಮಿಡಿ, ತಳಮಳ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ದ್ವಿರುಕ್ತಿ ಒಂದು ವಿಶೇಷವಾದ ಅರ್ಥವನ್ನು ಸೂಚಿಸುವುದಕ್ಕಾಗಿ ಒಂದು ಪದ ಅಥವಾ ವಾಕ್ಯವನ್ನು ಎರಡೆರಡು ಬಾರಿ ಹೇಳ್ತೀವಿ. ಒಂದು ಪದವನ್ನು ಹೇಳ್ತೀವಿ, ಒಂದು ವಾಕ್ಯವನ್ನು ಹೇಳ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ. ಅಲ್ಲಿ ಪ್ಲಸ್ ಅಲ್ಲಿ, ಅಲ್ಲಲ್ಲಿ, ನಟ್ಟ ನಡುವೆ, ಕಟ್ಟ ಕಡೆ, ಬಠ ಬಯಲು, ತುತ್ತ ತುದಿ, ಮೆಲ್ಲ ಮೆಲ್ಲನೆ, ನೋಡು ನೋಡು, ಬಾಬಾ ಇವೆಲ್ಲ ಏನಾಗ್ತವೆ, ಸಾಕು ಸಾಕು, ಬಾಬಾ, ತಿನ್ನು ತಿನ್ನು ಇವೆಲ್ಲನೂ ಕೂಡ ಏನಾಗ್ತವೆ ಸ್ನೇಹಿತರೆ, ದ್ವಿರುಕ್ತಿಗಳಾಗ್ತವೆ. ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಜೋಡಿ ಪದ ದ್ವಿರುಕ್ತಿಲಿ ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟ ಜೋಡಿ ಪದಗಳಿದಾವೆ. ಅವಳಿ ಜವಳಿ, ಕಪ್ಪ ಕಾಣಿಕೆ, ಬೆಟ್ಟ ಗುಡ್ಡ ಈ ರೀತಿ. ಪೂರಕಾರ್ಥ ಮನೆ ಮಠ, ಸತಿಪತಿ, ಆಲುಜೇನು ಇವುಗಳ ಮೇಲೂ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ನೋಡ್ಕೊಳ್ಳಿ. ವಿರುದ್ಧಾರ್ಥಕ ಜೋಡಿ ನುಡಿಗಳು ಸುಖ ದುಃಖ, ನಗು ಅಳು, ಹಗಲು ರಾತ್ರಿ, ಸಿಹಿ ಕಹಿ, ಬೇವು ಬೆಲ್ಲ ಈ ರೀತಿ. ಪ್ರತಿಧ್ವನಿ ಪದಗಳು ನೋಡ್ಕೊಳ್ಳಿ. ನಿಮ್ಗೆ ಅಷ್ಟಾಗಿದು ಹೆಚ್ಚು ನಿಮ್ಗೆ ಇದ್ರ ಬಗ್ಗೆ ಇರೋದಿಲ್ಲ. ಇವಾದ್ರೆ ನಿಮ್ಗೆ ನೆನಪಿರುತ್ತೆ. ಈ ಪ್ರತಿಧ್ವನಿ ಅಂತಿದಾಗ ಸ್ವಲ್ಪ ಗೊಂದಲ ಆಗುತ್ತೆ. ಇಲ್ಲಿ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ. ಇಂಥ ಪದಗಳಿಗೆ ನಾವು ಪ್ರತಿಧ್ವನಿ ಶಬ್ದಗಳು ಅಂತ ಹೇಳಿ ಕರಿತೀವಿ. ಆಲು ಗೀಲು, ಆಲುಗೆ ಅರ್ಥ ಇರುತ್ತೆ, ಗೀಲಿಗೆ ಅರ್ಥ ಇರೋದಿಲ್ಲ. ಪೆನ್ನು ಗಿನ್ನು, ತಲೆಗಿಲೆ, ಮನೆಗಿನೆ, ತಿಂಡಿ ಗಿಂಡಿ, ಊಟ ಗೀಟ ಈ ತರ ಪದಗಳು ಪ್ರತಿಧ್ವನಿ ಶಬ್ದಗಳಾಗಿರ್ತವೆ. ನೆಕ್ಸ್ಟ್ ಇದಾದ್ಮೇಲೆ ದ್ವಿರುಕ್ತಿಗಳು ನೋಡ್ಕೊಳ್ಳಿ. ಸಾಕಷ್ಟು ನಿಮಗೆ ಇದ್ರ ಬಗ್ಗೆ ಆಲ್ರೆಡಿ ಪರಿಚಯ ಇರುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ. ಅನುಕರಣವ್ಯಯ ಇದಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಶುದ್ಧ ಅಶುದ್ಧ ಪದಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ. ಜಾತ್ಯಾಣತೇತತೆ, ಜಾತ್ಯಾತೀತತೆ, ಜಾತ್ಯ ಅತೀತತೆ, ಜಾತೆ ಅತೀತತೆ ಅಂತೇಳಿ ಇದು ಸರಿಯಾದಂತ ರೂಪ ಜಾತ್ಯಾತೀತತೆ ಅಂತೇಳಿ. ಇದನ್ನ 2017ರಲ್ಲಿ ಒಮ್ಮೆ ಮಾತ್ರ ಈ ಪ್ರಶ್ನೆಯನ್ನು ಶುದ್ಧ ಅಶುದ್ಧ ರೂಪದಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ. ಒಂದಷ್ಟು ಪದಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಜಾತ್ಯತೀತತೆ ನಾವು ಜಾತ್ಯಾತೀತತೆ ಅಂತ ಈ ರೀತಿ ಉಚ್ಚಾರಣೆ ಮಾಡ್ತೀವಿ, ಆದ್ರೆ ಬರೆಯೋದು ಶುದ್ಧ ರೂಪ ಈ ರೀತಿ ಇರುತ್ತೆ. ಇಲ್ಲಿ ಗತ್ಯಂತರ, ಗತ್ಯಾಂತರ, ಕೋಟ್ಯಾಧೀಶ, ಕೋಟ್ಯಾಧೀಶ ಇಲ್ಲಿ ಶುದ್ಧ ರೂಪ ಇದಾಗಿರುತ್ತೆ ಕೋಟ್ಯಾಧೀಶ. ನಾವು ಉಚ್ಚಾರಣೆ ಮಾಡ್ಬೇಕಾದ್ರೆ ಏನಂತ ಮಾಡ್ತೀವಿ, ಕೋಟ್ಯಾಧೀಶ ಅಂತ ಹೇಳಿ ಹೇಳ್ತೀವಿ. ಅದೇ ರೀತಿ ಕೋಟ್ಯಂತರ, ಕೋಟ್ಯಾಂತರ ಅಂತ ಉಚ್ಚಾರಣೆ ಮಾಡ್ತೀವಿ ಸಾಮಾನ್ಯಕ್ಕೆ, ಆದ್ರೆ ಬರೆಯೋದು ಶುದ್ಧ ರೂಪ ಈ ರೀತಿ ಆಗಿರುತ್ತೆ. ಈ ತರ ಒಂದಷ್ಟು ಪದಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಾಗ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಇದ್ರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕವಿಯು ಈ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತೇಳಿ 2021ರಲ್ಲಿ ಕೇಳಿದ್ದಾರೆ. ಷಷ್ಠಿನ, ಪ್ರಥಮನ, ಸಪ್ತಮಿನ, ಚತುರ್ಥಿನ ಅಂತೇಳಿ. ಪ್ರಥಮ ವಿಭಕ್ತಿ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ಸಾಕಷ್ಟು ನಿಮ್ಗೆ ಆಲ್ರೆಡಿ ಪರಿಚಯ ಇರುತ್ತೆ. ಇನ್ನ ಇಲ್ಲಿ ಕರ್ತಾರ್ಥ, ಕರ್ಮಾರ್ಥ, ಕಾರಕಾರ್ಥಗಳ ಮೇಲೆ ಒಂದು ಪ್ರಶ್ನೆನ ಕೇಳಿದ್ದಾರೆ 2022ರಲ್ಲಿ. ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾಗಿರುವ ವಿಭಕ್ತಿ ಯಾವುದು ಅಂತೇಳಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಇವುಗಳನ್ನ ನೋಡ್ಕೊಂಡು ಕರ್ತಾರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಇವುಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಸಂಪ್ರದಾನ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿಗೆ ಸಂಬಂಧಪಟ್ಟಿರುತ್ತೆ. ಇನ್ನ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ವಿಭಕ್ತಿ ಕೊಟ್ಟ, ಇಲ್ಲಿ ಕಾರಕಾರ್ಥದ ಮೇಲೆ ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ. ಅಪದಾನ, ಅಧಿಕರಣ, ಸಂಬಂಧ, ಸಂಪ್ರದಾನ ಅಂತೇಳಿ. ಸಂಪ್ರದಾನ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥ ಎರಡನ್ನು ಕೇಳಿದ್ದಾರೆ. ವಿಭಕ್ತಿ ಮತ್ತೆ ಕಾರಕಾರ್ಥ ಇದನ್ನು ಕೂಡ ನಾವು ಗಮನ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ. ಪ್ರಥಮ ದ್ವಿತೀಯ ನೋಡ್ಕೊಂಡು ಹೂ ಅನ್ನುವಿಂದ ಕಂಟಿನ್ಯೂಸ್ ನೀವು ಬಾಯಟ್ ಮಾಡ್ಕೊಂಡಿದ್ದೆ ಆದ್ರೆ
ನಿಮ್ಮ ಮನನದಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಗುರುತಿಸಬಹುದು. ಇದೆ ನಿಮ್ಗೆ ಕಷ್ಟ ಅನ್ಸೋದಿಲ್ಲ. ಇದು ಸಪ್ತಮಿ ವಿಭಕ್ತಿ ಅಧಿಕರಣಕಾರಕ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದೀವಿ ಕರ್ತೃಾರ್ಥ, ಕರ್ಮಾರ್ಥ, ಪ್ರಥಮ ದ್ವಿತೀಯ ಆರ್ಡರ್ ಆಗಿ. ಇದನ್ನ ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇದು ಕೂಡ ವಿಭಕ್ತಿ. ಇಲ್ಲಿ ಹೊಸಗನ್ನಡ ಪ್ರತ್ಯಯಗಳು, ಹೊಸಗನ್ನಡ ನಾಮಪದಗಳೇನು ಬರುತ್ತೆ, ಹಳಗನ್ನಡ ಪ್ರತ್ಯಯಗಳು, ಹಳಗನ್ನಡ ನಾಮಪದಗಳೇನು ಬರುತ್ತೆ, ಕಾರಕಾರ್ಥಗಳು, ಅದಕ್ಕೆ ಸಂಬಂಧಪಟ್ಟಾಗಿ ಉದಾಹರಣೆಗಳು, ಇಷ್ಟನ್ನು ಕೂಡ ಈ ಟೇಬಲ್ ಅಲ್ಲಿ ಕೊಟ್ಟಿದ್ದೀವಿ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಾಗೆ. ಏನಾದರೂ ಡೌಟ್ ಇದ್ರೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ. ತತ್ಸಮ ತದ್ಭವದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಹೇಳಿ ಸ್ನೇಹಿತರೆ. ಈ ತತ್ಸಮ ತದ್ಭವ ಅನ್ನೋ ಟಾಪಿಕ್ ಅಲ್ಲಿ ನಾವು ಸಾಕಷ್ಟು ಒಂದು 15 ಟಿಪ್ಸ್ ಗಳನ್ನ ಕೊಟ್ಟು ಯಾವ ರೀತಿ ಗುರುತಿಸೋದು ತತ್ಸಮ ತದ್ಭವಗಳನ್ನ ಅಂತೇಳಿ ಒಂದು ವಿಡಿಯೋವನ್ನು ಮಾಡಿದ್ವಿ, ನೋಡ್ಕೊಳ್ಳಿ ಅಂತ ಹೇಳ್ತಾ. ಅಚ್ಚರಿ ಎಂಬ ಪದದ ತತ್ಸಮ ರೂಪ ಏನು ಅಂತ 2017ರಲ್ಲಿ ಕೇಳಿದ್ದಾರೆ. ಆಶ್ಚರ್ಯ ಅಂತಕ್ಕಂಥದ್ದು ಇದರ ತದ್ಭವ ತತ್ಸಮ ರೂಪ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ರಾಕ್ಷಸ ಎಂಬ ಪದದ ತದ್ಭವ ರೂಪ 2019ರಲ್ಲಿ ಕೇಳಿದ್ದಾರೆ. ರಕ್ಕಸ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತೆ. ಎಕ್ಸಾಮ್ಗಳಲ್ಲಿ ಆಪ್ಷನ್ಗಳನ್ನ ನೋಡ್ಬೇಕಾದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ನಾವು ಚೆನ್ನಾಗಿ ಮನನ ಮಾಡಿದ್ದು, ಅಭ್ಯಾಸ ಮಾಡಿದ್ದೆ ಆದ್ರೆ ನಮಗೆ ಇವುಗಳನ್ನ ಗುರುತಿಸೋದೇನು ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ. ಆ ಟಿಪ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ, ದೀರ್ಘ ಸ್ವರಗಳು ರಸ ಸ್ವರಗಳಾಗ್ತವೆ, ಮಹಾಪ್ರಾಣಗಳು ಅಲ್ಪ ಪ್ರಾಣಗಳಾಗ್ತವೆ, ಅಲ್ಪ ಪ್ರಾಣಗಳು ಮಹಾಪ್ರಾಣಗಳಾಗ್ತವೆ, ಯಕಾರಕ್ಕೆ ಜಕಾರ ಬರ್ತವೆ, ಪಕಾರಕ್ಕೆ ಹಕಾರ ಬರುತ್ತೆ ಅಂತ ಹೇಳಿ ಒಂದಷ್ಟು ಟಿಪ್ಸ್ ಗಳನ್ನ ಕೊಟ್ಟಿದ್ದೀವಿ. ಅದನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಮೃಗ ಈ ಪದದ ತದ್ಭವ ರೂಪ ಇದಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಕಗನ, ಮೊಗನ, ಮಗ, ಮಿಗ ಅಂತೇಳಿ ಮೃಗ, ಮಿಗ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ದೇಶೀಯ ಅನ್ಯ ದೇಶ ಪದಗಳು, ಅಂದ್ರೆ ದೇಶೀಯ ಪದಗಳು, ಅನ್ಯ ದೇಶೀಯ ಪದಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೋರ್ಚುಗೀಸ್ ಪದಗಳು, ಈ ರೀತಿ ಪದಗಳಿಗೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸ್ಯಾನಿಟರಿ ಈ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ 2024ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಗ್ರೀಕ್, ಪರ್ಷಿಯನ್, ಹಿಂದೂಸ್ತಾನಿ, ಇಂಗ್ಲಿಷ್ ಅಂತ ಹೇಳಿ ಇದು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನುಡಿಗಟ್ಟುಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ನುಡಿಗಟ್ಟುಗಳ ಮೇಲೆ ಸಾಕಷ್ಟು ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ 700 ನುಡಿಗಟ್ಟುಗಳನ್ನ ಒಂದು ಕಡೆ ಕೊಡುವಂತ ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ. ನುಡಿಗಟ್ಟುಗಳು ಅನಂತ ಜ್ಞಾನದ ನುಡಿಗಟ್ಟುಗಳು ಅಂತ ಹೇಳಿದ್ರೆ ನಿಮ್ಗೆ ಆ ವಿಡಿಯೋ ಸಿಗುತ್ತೆ, ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಒಟ್ಟುಕೊಟ್ಟು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ಅಂತ ಹೇಳಿ ಕೇಳಿದ್ದಾರೆ 2021ರಲ್ಲಿ. ಉಪಯೋಗವಿರದ ಕೆಲಸ ಮಾಡು, ಹೊಗಳಿ ಉಬ್ಬಿಸು, ತಪ್ಪು ಕೆಲಸ ಮಾಡು, ತುಂಟಾಟ ಮಾಡು ಅಂತೇಳಿ ಉತ್ತರ ಬಂದು ಉಪಯೋಗವಿರದ ಕೆಲಸವನ್ನು ಮಾಡುವಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಏನೇನಿದಾವೆ ಅಂತ ನೋಡೋಣ ಬನ್ನಿ. ವಿದ್ವಾಂಸ ಎಂಬ ಪದವು ಒಳಗೊಂಡಿರುವ ವ್ಯಾಕರಣ ಭಾಗ ಏನು ಅಂತ ಕೇಳಿ 2019ರಲ್ಲಿ ಕೇಳಿದ್ದಾರೆ. ಅಂಕಿತನಾಮನ, ರೂಢನಾಮನ, ಸರ್ವನಾಮನ, ಅನ್ವರ್ಥಕನ ಅಂತೇಳಿ ಅನ್ವರ್ಥಕನಾಮ ಆಗಿರುತ್ತೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಮನುಷ್ಯ ಎಂಬ ಪದವು 2023ರಲ್ಲಿ ಕೇಳಿರ್ತಕ್ಕಂಥದ್ದು. ಅಂಕಿತ, ರೂಢ, ಅನ್ವರ್ಥಕ, ಭಾವನಾಮ ಅಂತೇಳಿ ಇಲ್ಲಿ ರೂಢನಾಮ ಆಗಿರುತ್ತೆ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಲ್ಲಿ ನಿಮ್ಗೆ ಇದು ಮಾಹಿತಿ ಸಿಗುತ್ತೆ. ರೂಢನಾಮ ಅಂದ್ರೆ ಬಹುಕಾಲದಿಂದ ರೂಢಿಯಿಂದ ಬಂದಂತಹ ಶಬ್ದಗಳು, ಅಂದ್ರೆ ಒಂದೇ ಜಾತಿಯ ವಸ್ತುಗಳು ಅಥವಾ ಪ್ರಾಣಿಗಳ ಹೆಸರನ್ನು ಸೂಚಿಸುವಂತ ಶಬ್ದಗಳಿಗೆ ನಾವು ರೂಢನಾಮ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಮನೆ, ಮಠ, ಮನುಷ್ಯ, ನದಿ, ಪರ್ವತ, ದೇವಾಲಯ, ಈ ರೀತಿವೆಲ್ಲ ರೂಢನಾಮ. ಈ ರೂಢನಾಮದಲ್ಲಿ ಒಂದು ಜಾತಿ, ಒಂದು ಗುಂಪು ಇರುತ್ತೆ. ಇನ್ನ ಅಂಕಿತ ನಾಮಕ್ಕೆ ಬಂದ್ರೆ ಈ ರೂಢನಾಮದಲ್ಲಿ ಒಂದು ಮನೆ ಅಂತ ಇರುತ್ತಲ್ಲ, ಇದೊಂದು ಗುಂಪು ಇರುತ್ತೆ. ಇದರಲ್ಲಿ ಒಂದನ್ನೇ ಗುರುತಿಸೋದಕ್ಕೆ ಇಟ್ಟಂತ ಹೆಸರುಗಳಿಗೆ, ವ್ಯವಹಾರಕ್ಕೋಸ್ಕರ ಇಟ್ಟಂತ ಹೆಸರುಗಳಿಗೆ ಅಂಕಿತ ನಾಮ ಅಂತ ಹೇಳಿ ಕರಿತೀವಿ. ಒಂದೇ ಜಾತಿಯ ಹಲವು ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ ಒಂದನ್ನೇ ಬೇರೆ ಮಾಡಿ ತೋರಿಸಲು ಇಟ್ಟ ಹೆಸರುಗಳಿಗೆ ನಾವು ಅಂಕಿತನಾಮ ಅಂತೇಳಿ ಕರಿತೀವಿ. ಉದಾಹರಣೆ ಮನೆ ಅಂತಿದೆ, ಇಲ್ಲಿ ಅರಮನೆ ಅಂತ ಹೇಳ್ಬೋದು. ರಾಮ, ಕೃಷ್ಣ, ಆನಂದ. ಶಾಲೆ ಅಂತಿದೆ, ಕನ್ನಡ ಶಾಲೆ ಅಂತ ಹೇಳ್ಬೋದು, ಆಂಗ್ಲ ಶಾಲೆ ಅಂತ ಹೇಳ್ಬೋದು. ನದಿ ರೂಢನಾಮ, ಗಂಗಾ ನದಿ ಅಂಕಿತನಾಮ ಆಗಿರುತ್ತೆ. ಈ ರೀತಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಅನ್ವರ್ಥನಾಮ ಅಂದ್ರೆ ನಿಮ್ಗೆ ಗೊತ್ತಿದೆ, ನಿಮ್ಗೆ ಉದ್ಯೋಗ, ಗುಣ ಮೊದಲಾದವುಗಳಿಂದ ವಸ್ತುಗಳಿಗೆ ಇಲ್ಲವೇ ವ್ಯಕ್ತಿಗಳಿಗೆ ಬಂದ ಹೆಸರುಗಳಿಗೆ ನಾವು ಅನ್ವರ್ಥಕ ನಾಮ ಅಂತೇಳಿ ಕರಿತೀವಿ. ಉದಾಹರಣೆಗೆ ವೈದ್ಯ, ವಿದ್ಯಾರ್ಥಿ, ಕುಂಟ, ಶಿಕ್ಷಕ, ಕುರುಡ, ಈ ರೀತಿ ಬರ್ತಾ ಹೋಗುತ್ತೆ ಸ್ನೇಹಿತರು. ಉದಾಹರಣೆಗಳು ನೋಡ್ಕೊಳ್ಳಿ. ಮುಂದೆ ಹೋಗೋಣ. ಇನ್ನು ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ. ನೀವು ಜನರಿಂದ ಅಪಾರ ಪ್ರೀತಿಯನ್ನು ಗಳಿಸಬಲ್ಲಿರಿ. ಈ ಹೇಳಿಕೆಯಲ್ಲಿರುವ ಕ್ರಿಯಾಪದವು ಈ ರೂಪದಲ್ಲಿದೆ ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಅದು ನಿಷೇಧಾರ್ಥಕ ರೂಪನ, ವಿದ್ಯಾರ್ಥಕ ರೂಪನ, ನಿರ್ದೇಶಾತ್ಮಕನ, ಸಂಭಾವನಾರ್ಥಕನ ಅಂತೇಳಿ. ಅಪಾರ ಪ್ರೀತಿಯನ್ನು ಗಳಿಸಬಲ್ಲಿರಿ ಅಂದ್ರೆ ಇಲ್ಲಿ ಅವರು ಆಜ್ಞೆ, ಅಪ್ಪಣೆ, ಆಶೀರ್ವಾದದ ರೀತಿನಲ್ಲಿ ಇರ್ತವೆ. ಹಾಗಾಗಿ ಇದು ವಿದ್ಯಾರ್ಥಕ ರೂಪ ಆಗಿರುತ್ತೆ ಸ್ನೇಹಿತರೆ. 2014ರಲ್ಲಿ ಕೇಳಿರುವಂತದ್ದು. ವಿದ್ಯಾರ್ಥಕ ಅಂದ್ರೆ ಕೆಲಸ ಆಗ್ಲೇಬೇಕು. ಆಜ್ಞೆ, ಅಪ್ಪಣೆ, ಆಶೀರ್ವಾದ, ಕೋರಿಕೆ, ಆಮಂತ್ರಣ. ಸಂಭಾವನಾರ್ಥಕ ಅಂದ್ರೆ ಸಂಶಯ ಇರುತ್ತೆ. ಇಲ್ಲಿ ಕೆಲಸ ನಡೆದರೂ ನಡೀಬಹುದು ಅಥವಾ ಕ್ರಿಯೆ ನಡೆದಲೇನು ಕೂಡ ಇರಬಹುದು. ನಿಷೇಧಾರ್ಥಕ ಅಂದ್ರೆ ಇಲ್ಲಿ ಕೆಲಸ, ಕ್ರಿಯೆ ನಡೆಯೋದಿಲ್ಲ ಅಂತೇಳಿ. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ನೋಡಿ, ಅಥವಾ ಏನಾದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ
ಅಕರ್ಮಕ ಧಾತುವಿಗೆ ಒಂದು ಉದಾಹರಣೆಯನ್ನ ಕೊಡಿ ಅಂತೇಳಿ 2022ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗುತ್ತೆ, ಅಕರ್ಮಕ ಸಕರ್ಮಕಗಳನ್ನ ಹೇಗೆ ಗುರುತಿಸೋದು ಅಂತ ಹೇಳಿ. ನೋಡಿ, ಓಡು, ತಿನ್ನು, ಬರೆ, ಓದು, ಇವು ಇದರಲ್ಲಿ ಅಕರ್ಮಕ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಓಡು ಅಂತಕ್ಕಂಥದ್ದು ಏನಾಗಿರುತ್ತೆ, ಸರಿಯಾದಂತ ಉತ್ತರ ಆಗಿರುತ್ತೆ. ಹೇಗೆ ಈ ಸಕರ್ಮಕ ಅಕರ್ಮಕಗಳನ್ನ ಗುರುತಿಸೋದು ಅಂದ್ರೆ, ಸಕರ್ಮಕ ಧಾತು ಅಕರ್ಮಕ ಧಾತುಗಳಿಗೆ ಇಸು ಪ್ರತ್ಯಯ ಸೇರಿಸಿದರೆ ಸಕರ್ಮಕ ಆಗ್ತವೆ. ಅಂದ್ರೆ ಇಲ್ಲಿ ಇಸು, ಓಡು ಪ್ಲಸ್ ಇಸು ಓಡಿಸು, ತಿನ್ನು ಪ್ಲಸ್ ಇಸು ತಿನ್ನಿಸು, ಬರೆ ಪ್ಲಸ್ ಇಸು ಬರೆಯಿಸು ಅಂತೇಳಿ ಬರುತ್ತೆ. ಓದು ಪ್ಲಸ್ ಇಸು ಓದಿಸು ಅಂತೇಳಿ. ಇವುಗಳಿಗೆ ಇಸು ಪ್ರತ್ಯಯ ನಾವು ಸೇರಿಸಬೇಕಾಗುತ್ತೆ. ಸಕರ್ಮಕ ಧಾತುಗಳೆಂದರೆ ಕರ್ಮ ಪದದ ಅಪೇಕ್ಷೆ ಇಲ್ಲದ ಧಾತುಗಳಾಗ್ತವೆ. ಕರ್ತೃ ಕರ್ಮ ಕ್ರಿಯಾಪದ ಇದ್ರೆ ಒಂದು ವಾಕ್ಯ ಆಗುತ್ತೆ, ಅದ್ರಲ್ಲಿ ಕರ್ಮ ಪದದ ಅಪೇಕ್ಷೆ ಇಲ್ಲದೆ ಇರವು ಸಕರ್ಮಕ. ಅಪೇಕ್ಷೆ ಇರುವ ಪದಗಳು ಸಕರ್ಮಕಗಳು, ಅಪೇಕ್ಷೆ ಇಲ್ಲದವಾದ್ರೆ ಅಕರ್ಮಕಗಳಾಗ್ತವೆ. ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಏನನ್ನು ಯಾರನ್ನು ಎಂಬ ಪ್ರಶ್ನೆಗೆ ಕ್ರಿಯೆ ಉತ್ತರ ಕೊಡುವುದಿಲ್ಲ, ಅಂದ್ರೆ ಉತ್ತರ ದೊರಕೋದಿಲ್ಲ. ಏನನ್ನು ಓಡು, ಏನನ್ನು ತಿನ್ನು, ಏನನ್ನು ಬರೆ ಅನ್ನೋ ಪದಕ್ಕೆ ಏನಾಗುತ್ತೆ, ಉತ್ತರ ಸಿಗೋದಿಲ್ಲ. ಇಲ್ಲಿ ಏನನ್ನು ತಿನ್ನು ಅಂದ್ರೆ ಉತ್ತರ ಸಿಗುತ್ತೆ, ಊಟವನ್ನು ತಿನ್ನು, ಹಣ್ಣನ್ನು ತಿನ್ನು ಅಂತೇಳಿ. ಏನನ್ನು ಬರೆ ಅಂದ್ರೆ ಪಾಠವನ್ನು ಬರೆ, ಏನಾದ್ರು ಪದ್ಯವನ್ನು ಬರೆ, ಕಥೆಯನ್ನು ಬರೆ ಅಂತ ಆಗುತ್ತೆ. ಏನನ್ನು ಓದು ಅಂದ್ರೆ ಪಾಠ ಪದ್ಯ ಏನೋ ಓದು ಅಂತ ಆಗುತ್ತೆ. ಆದ್ರೆ ಇಲ್ಲಿ ಓಡು ಅನ್ನೋ ಪದಕ್ಕೆ ನಮಗೆ ಉತ್ತರ ಸಿಗೋದಿಲ್ಲ. ಏನನ್ನು ಓಡು, ಯಾರನ್ನು ಓಡು ಅನ್ನೋದಕ್ಕೆ ಉತ್ತರ ಸಿಗೋದಿಲ್ಲ. ಈ ಕ್ರಿಯಾಪದ ನಮಗೆ ಉತ್ತರವನ್ನು ಕೊಡೋದಿಲ್ಲ, ಹಾಗಾಗಿ ಇದು ಅಕರ್ಮಕ ಧಾತು ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಈ ಸಕರ್ಮಕಗಳಿಗೆ ಉದಾಹರಣೆ ಇವೆಲ್ಲ, ತಿನ್ನು, ಬರೆ, ಕರೆ, ಆಡು ಇವೆಲ್ಲ. ಇನ್ನು ಅಕರ್ಮಕಕ್ಕೆ ಹೋಗೋದಾದ್ರೆ ನಾವು ಕರ್ತೃ ಕರ್ಮ ಕ್ರಿಯಾಪದ ಕೊಟ್ಟಿದ್ದೀವಿ ಇಲ್ಲಿ. ಯಾಕೆ ಅಂತಂದ್ರೆ ಒಂದು ವಾಕ್ಯ ಆಗ್ಬೇಕು, ಅರ್ಥಪೂರ್ಣ ವಾಕ್ಯ ಅಂದ್ರಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳು ಇರಲೇಬೇಕಾಗತ್ತೆ. ನೆಕ್ಸ್ಟ್ ಅಕರ್ಮಕ ಧಾತುಗಳೆಂದರೆ ಕರ್ಮಪದದ ಅಪೇಕ್ಷೆ ಇಲ್ಲದ ಧಾತುಗಳು ಅಂತ. ಏನನ್ನು ಯಾರನ್ನು ಎಂಬ ಪ್ರಶ್ನೆಗೆ ಕ್ರಿಯೆಯ ಉತ್ತರ ದೊರಕುವುದಿಲ್ಲ. ಸಕರ್ಮಕದಲ್ಲಿ ಉತ್ತರ ದೊರಕುತ್ತೆ, ಅಕರ್ಮಕದಲ್ಲಿ ಉತ್ತರ ದೊರಕೋದಿಲ್ಲ. ಮಲಗು, ಏನನ್ನು ಮಲಗು, ಯಾರನ್ನು ಮಲಗು, ಓಡು, ಏನನ್ನು ಓಡು, ಯಾರನ್ನು ಓಡು, ಈ ರೀತಿ ಪ್ರಶ್ನೆಗೆ ಇದು ಉತ್ತರ ಕೊಡೋದಿಲ್ಲ. ಹಾಗಾಗಿ ಇವನ್ನ ನಾವು ಅಕರ್ಮಕ ಧಾತುಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಕರ್ತೃ ಕ್ರಿಯಾಪದ ಎರಡೇ ಇರುತ್ತೆ. ಇಲ್ಲಿ ಕೂಸು ಮಲಗಿತ್ತು ಕೇಳಬಹುದು, ಕೂಸು ಮಲಗಿತ್ತು ಅನ್ನೋದು ಸಕರ್ಮಕನ ಅಕರ್ಮಕನ ಅಂತೇಳಿ. ಕೃಷ್ಣ ಓಡಿದನು, ಇದು ಸಕರ್ಮಕನ ಅಕರ್ಮಕನ ಅಂತ ಕೇಳ್ಬೋದು. ಇಲ್ಲಿ ಕರ್ಮಪದದ ಅಪೇಕ್ಷೆ ಇರೋದಿಲ್ಲ, ಕರ್ಮಪದ ಇಲ್ದಲೇನೆ ವಾಕ್ಯಗಳಾಗ್ತಾ ಇರ್ತವೆ, ಹಾಗಾಗಿ ಇವು ಅಕರ್ಮಕಗಳಾಗ್ತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇದಾದ್ಮೇಲೆ ಮುಂದೆ ಹೋಗೋಣ, ಲಿಂಗಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ನಿತ್ಯ ನಪಂಸಕ ಲಿಂಗಕ್ಕೆ ಉದಾಹರಣೆ ಇದು 2022ರಲ್ಲಿ ಕೇಳಿದ್ದಾರೆ. ಕಲ್ಲು, ದಂಡು, ನದಿ, ರಾಮ ಅಂತೇಳಿ. ಇಲ್ಲಿ ನಿತ್ಯ ನಪಂಸಕ ಲಿಂಗ ಯಾವುದು ಅಂದ್ರೆ ದಂಡು ಅಂತ ಹೇಳಿ ಗುರುತಿಸಬೇಕಾಗತ್ತೆ. ನಿತ್ಯ ಯಾವಾಗ್ಲೂ ಕೂಡ ಅದು ನಪಂಸಕ ಲಿಂಗದ ರೂಪದಲ್ಲೇ ಇರುತ್ತೆ. ಇನ್ನ ಇದರಲ್ಲಿ ನಮಗೆ ಪುಲ್ಲಿಂಗ ಸ್ತ್ರೀಲಿಂಗ ಬಿಟ್ಟು ಮತ್ತೆ 4 ವಿಧದ ಲಿಂಗಗಳನ್ನ ನೋಡ್ತೀವಿ. ಪುಂ ಸ್ತ್ರೀಲಿಂಗ, ಪುಲ್ಲಿಂಗ ಸ್ತ್ರೀಲಿಂಗ 2 ಲಿಂಗಗಳ ಅರ್ಥವನ್ನ ಕೊಡ್ತವೆ. ಇವು ಉದಾಹರಣೆಗೆ ಅವರು, ಇವರು, ಎಲ್ಲರೂ, ಹೋದರು, ಬಂದರು ಇತ್ಯಾದಿ. ಇನ್ನ ಪುನ್ ನಪಂಸಕ ಲಿಂಗ ಅಂದ್ರೆ ಪುಲ್ಲಿಂಗ ಮತ್ತೆ ನಪಂಸಕ ಲಿಂಗಗಳ ಅರ್ಥವನ್ನ ಕೊಡ್ತಾ ಹೋಗ್ತವೆ. ಉದಾಹರಣೆ ಆಳು, ಮಾರುತ, ವರ, ಸೂರ್ಯ, ಚಂದ್ರ. ನೆಕ್ಸ್ಟ್ ಗ್ರಹವಾಚಕಗಳು, ಎಲ್ಲಾ ರೀತಿಯ ಗ್ರಹಗಳ ಹೆಸರನ್ನ ಸೂಚಿಸುವಂತವು ಭೂಮಿಯನ್ನ ಬಿಟ್ಟು. ಋತುವಾಚಕಗಳು ವಸಂತ, ಗ್ರೀಷ್ಮ. ಜನ, ಜನ ಅನ್ನೋದು ಏಕವಚನ, ಜನ ಅನ್ನೋದು ಪುನ್ನಪಂಸಕ ಲಿಂಗ ಆಗುತ್ತೆ. ಯಾವಾಗ ಅಂತಂದ್ರೆ ಏಕವಚನದಲ್ಲಿದ್ದಾಗ ಅದು ನಪಂಸಕ ಲಿಂಗ, ಅದೇ ಬಹುವಚನದಲ್ಲಿದ್ದಾಗ ಅದು ಪುಲ್ಲಿಂಗ. ಉದಾಹರಣೆಗೆ ಬಹುವಚನದಲ್ಲಿದ್ದಾಗ ಅಂತಂದ್ರೆ ಕುಜನ, ಸುಜನ, ಸಜ್ಜನ, ದುರ್ಜನ ಅಂತ ಬಂದ್ರೆ ಅದು ಪುಲ್ಲಿಂಗ ಆಗುತ್ತೆ. ಬರೀ ಜನ ಅಂತ ಕೊಟ್ರೆ ಅದು ನಪಂಸಕ ಲಿಂಗ. ಅದೇ ಕುಜನ, ಸುಜನ, ಸಜ್ಜನ, ದುರ್ಜನ ಅಂತ ಕೊಟ್ರೆ ಅದನ್ನ ಪುಲ್ಲಿಂಗ ಅಂತ ಹೇಳಿ ಗುರುತಿಸಬೇಕಾಗುತ್ತೆ. ಕನ್ಫ್ಯೂಸ್ ಆಗಬೇಡಿ, ನೋಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಕು, ಸು, ಸತ್, ದುರ್ ಉಪಸರ್ಗಗಳು ಸೇರುತ್ತವೆ. ಈ ಸೇರಿದ್ರೆ ಏನಾಗುತ್ತೆ, ಅದು ಪುಲ್ಲಿಂಗ ಆಗುತ್ತೆ ಸ್ನೇಹಿತರೆ. ಕುಜನ, ಸುಜನ, ಸಜ್ಜನ, ದುರ್ಜನ ಈ ರೀತಿ ಬರ್ತಾ ಇರ್ತಕ್ಕಂಥ ಉಪಸರ್ಗಗಳು ಇವು ಎಲ್ಲಿ ಸೇರ್ತವೆ ಅಂತಲೂ ಕೂಡ ಒಂದ್ಸಲ ಪ್ರಶ್ನೆಯನ್ನ ಕೇಳಿದ್ದಾರೆ. ಉಪಸರ್ಗ ಪೂರ್ವ ಪ್ರತ್ಯಯಗಳಾಗಿರ್ತವೆ. ಈ ಉಪಸರ್ಗಗಳಲ್ಲಿ ಅಂದ್ರೆ ಪೂರ್ವದಲ್ಲೇ ಬರ್ತವೆ, ಅಂದ್ರೆ ಒಂದು ಪದ ಇರುತ್ತೆ, ಪದದ ಪೂರ್ವದಲ್ಲಿ ಬರ್ತಕ್ಕಂಥದ್ದು ಉಪಸರ್ಗಗಳಾಗಿರ್ತವೆ. ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಸ್ತ್ರೀ ನಪಂಸಕಲಿಂಗ, ಸ್ತ್ರೀಲಿಂಗ ನಪಂಸಕಲಿಂಗದ ಅರ್ಥವನ್ನು ಕೊಡುವಂಥವು ಕನ್ಯಾ, ಭೂಮಿ, ಹುಡುಗಿ, ವಧು. ಭೂಮಿ ಹೇಳಿದೆ, ಭೂಮಿ ಅನ್ನೋದು ಸ್ತ್ರೀ ನಪಂಸಕ ಆಗುತ್ತೆ. ಭೂಮಿ ಅನ್ನೋದು ಒಂದು ಗ್ರಹ, ಆದ್ರೂ ಕೂಡ ಅದನ್ನ ನಾವು ಒಂದು ಹೆಣ್ಣಿಗೆ ಹೋಲಿಸಿರೋದ್ರಿಂದ ಹಾಗಾಗಿ ಅದನ್ನ ಸ್ತ್ರೀ ನಪಂಸಕಲಿಂಗ ಅಂತ ಹೇಳಿ ಕರಿತೀವಿ. ಅಂದ್ರೆ ಸ್ತ್ರೀಲಿಂಗ ಪ್ಲಸ್ ನಪಂಸಕಲಿಂಗ ಆಗಿರುತ್ತೆ. ಸಿರಿ, ದೇವತೆಗಳ ಹೆಸರು ಲಕ್ಷ್ಮಿ, ಸರಸ್ವತಿ. ನದಿಗಳ ಹೆಸರು ಗಂಗೆ, ತುಂಗೆ, ಕಾವೇರಿ. ಇವೆಲ್ಲ ಸ್ತ್ರೀ ನಪಂಸಕಲಿಂಗಗಳಾಗಿರ್ತವೆ. ನಿತ್ಯ ನಪಂಸಕಲಿಂಗ ಇದು ಯಾವಾಗಲೂ ನಪಂಸಕದ ಅರ್ಥ, ನಪಂಸಕಲಿಂಗದ ಅರ್ಥವನ್ನೇ ಕೊಡ್ತಾ ಇರ್ತವೆ. ಉದಾಹರಣೆಗೆ ಕೂಸು, ಮಗು, ಶಿಶು, ದಂಡು, ಸೈನ್ಯ ಇತ್ಯಾದಿ ಇವೆಲ್ಲ ನಪಂಸಕಲಿಂಗಗಳೇ ಆಗಿರ್ತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನಾಮಪದದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಷ್ಟು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತೇಳಿ 2021ರಲ್ಲಿ ಕೇಳಿದ್ದಾರೆ. ಅಂದ್ರೆ ಇದು ದಿಗ್ವಾಚಕನ, ಗುಣವಾಚಕನ, ಪರಿಮಾಣವಾಚಕನ, ಸಂಖ್ಯಾವಾಚಕನ ಅಂತೇಳಿ. ಇಷ್ಟು ಅಂತಕ್ಕಂಥದ್ದು ಪರಿಮಾಣವಾಚಕ ಆಗಿರುತ್ತೆ. ಅಷ್ಟು, ಇಷ್ಟು, ಅಲ್ಪ, ಸ್ವಲ್ಪ ಇವೆಲ್ಲ ಪರಿಮಾಣವಾಚಕಗಳಾಗಿರ್ತವೆ ಸ್ನೇಹಿತರೆ.
ಇನ್ನ ಸಣ್ಣ ಅಣತೆಯ ಕಣ್ಣ ಬೆಳಕಿನಲ್ಲಿ ಗೆರೆ ಎಳೆದಿರುವ ಪದದಲ್ಲಿನ ವ್ಯಾಕರಣದ ವಿಶೇಷತೆಯನ್ನು ಗುರುತಿಸಿ ಅಂತೇಳಿ ಇದು ಒಂದು ಪೊಯಂ ಕೊಟ್ಟಿದ್ರು. ಪೊಯಂ ಇಂದನೇ ಆಯ್ದು ಕೊಟ್ಟಿರ್ತಕ್ಕಂಥ ಲೈನ್ ಆಗಿದ್ದಾವೆ. ನೆಕ್ಸ್ಟ್ 2015ರಲ್ಲಿ ಕೊಟ್ಟಿದ್ದಂತ ಪೊಯಮು. ಇದು ವಿಶೇಷಣ ನಾಮಪದನ, ವಿಶೇಷಣ ಮತ್ತು ವಿಶೇಷಣನ, ನಾಮಪದ ಮತ್ತು ವಿಶೇಷಣನ, ನಾಮಪದ ಮತ್ತು ನಾಮಪದನ ಅಂತೇಳಿ ಇದು ವಿಶೇಷಣ ಮತ್ತು ನಾಮಪದಗಳಾಗಿರ್ತವೆ. ಇಲ್ಲಿ ವಿಶೇಷಣ ಅಂದ್ರೆ ಸಣ್ಣ, ನಾಮಪದ ಅಂದ್ರೆ ಅಣತೆ, ಕಣ್ಣು, ಬೆಳಕು, ಇವಿಷ್ಟು ಕೂಡ ನಾಮಪದಗಳಾಗ್ತವೆ. ಇಲ್ಲಿ ಸಣ್ಣ, ಅಣತೆ, ಕಣ್ಣು, ಬೆಳಕು, ಇವು ಕಣ್ಣು, ಬೆಳಕು, ಅಣತೆ ನಾವು ನಾಮಪದಗಳು, ಸಣ್ಣ ಅನ್ನೋದು ವಿಶೇಷಣ ಅಂದ್ರೆ ಅವುಗಳನ್ನ ವರ್ಣಿಸುವಂತ ಅಂಶ ಆಗಿರುತ್ತೆ. ಹಾಗಾಗಿ ಇದನ್ನ ಗುರುತಿಸಬೇಕಾಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ತರದ್ ಬಂದಾಗ ಸ್ವಲ್ಪ ನಾವು ತುಂಬಾ ಸ್ಟಡಿ ಮಾಡ್ಬೇಕಾಗುತ್ತೆ. ವಿಶೇಷಣಗಳು ಅಂದ್ರೆ ಏನು ಅಂದ್ರೆ ವಸ್ತುಗಳ, ಪ್ರಾಣಿಗಳ ಅಥವಾ ವ್ಯಕ್ತಿಗಳ ಗುಣ, ಸ್ವಭಾವ, ರೀತಿಯನ್ನು ವರ್ಣಿಸುವ ಶಬ್ದಗಳಿಗೆ ವಿಶೇಷಣಗಳು ಅಂತೇಳಿ ಕರಿತೀವಿ. ವಿಶೇಷಣ, ವಿಶೇಷ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬಿಳಿಯ ಬಟ್ಟೆ, ವಿಶೇಷ ಅನ್ನೋದು ಬಟ್ಟೆ, ವಿಶೇಷಣ ಅನ್ನೋದು ಬಿಳಿಯ. ಈ ಬಟ್ಟೆಯನ್ನ ಈ ಬಿಳಿಯ ಅನ್ನೋದು ವರ್ಣನೆ ಮಾಡ್ತಾ ಇರುತ್ತೆ. ಭವ್ಯ ಭಾರತ, ಚಿಕ್ಕ ಬಾಲಕ, ಈ ರೀತಿ ಇವುಗಳನ್ನ ನೋಡ್ಕೊಳ್ಳಿ. ಕನ್ಫ್ಯೂಸ್ ಆಗುತ್ತೆ ನಮಗೆ ವಿಶೇಷ ಮತ್ತು ವಿಶೇಷಣಗಳು. ಇದನ್ನೊಂಚೂರು ಚೆನ್ನಾಗಿ ನೀವು ಮಂದಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಶೇಷ ವರ್ಣಿಸುತ್ತದೆ, ವಿಶೇಷಣ ವರ್ಣಿಸುತ್ತದೆ, ವಿಶೇಷ ವರ್ಣಿಸಿಕೊಳ್ಳುತ್ತದೆ. ಓಕೆನಾ? ಈ ಪಾಯಿಂಟ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು. ವಿಶೇಷಣ ಮತ್ತು ವಿಶೇಷಕ್ಕೆ ಸಂಬಂಧಪಟ್ಟ ಹಾಗೆ ವಾಕ್ಯದಲ್ಲಿ ವಿಶೇಷಣದ ಸ್ಥಾನ ಎಲ್ಲಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದು ನಾಮಪದದಲ್ಲಿ ಬರುತ್ತಾ, ನಾಮಪದದ ಮುಂದೆ ಬರುತ್ತಾ, ನಾಮಪದದ ಹಿಂದೆ ಬರುತ್ತಾ ಅಂತೇಳಿ. ನಾಮಪದದ ಹಿಂದೆ ಬರುತ್ತೆ ವಿಶೇಷಣದ ಸ್ಥಾನ. ಓಕೆನಾ? ಇದನ್ನೊಂದ್ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದ. ಈ ತರ ಪ್ರಶ್ನೆಗಳು ನಮಗೆ ಕನ್ಫ್ಯೂಸ್ ಆಗ್ಬಿಡ್ತವೆ. ಹಾಗಾಗಿ ಇಲ್ಲಿ ಕೊಡುವಂತ ಪ್ರಯತ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಮನುಷ್ಯ, ಪ್ರಾಣಿ, ವಸ್ತು, ಸ್ಥಳ ಮೊದಲಾದವುಗಳ ಹೆಸರನ್ನು ಹೇಳುವ ಪದಗಳಿಗೆ ನಾಮಪದ ಅಂತಾರೆ. ನಿಮಗೆ ಗೊತ್ತೇ ಇದೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ನಾಮಪದಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲಿದೆ. ಏನಾದರೂ ಬೇಕು ಅಂದ್ರೆ ನೀವು ಓದಿ ಇದನ್ನ ಅರ್ಥೈಸ್ಕೊಳ್ಳಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ವಿಡಿಯೋ ಇದೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಾಮಪದದಲ್ಲಿ ವಸ್ತುವಾಚಕ, ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ ಬರ್ತವೆ. ವಿಶೇಷಣಗಳಲ್ಲಿ ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ ಬರ್ತವೆ. ಇವುಗಳೆಲ್ಲ ಇದರ ನಾಮಪದದ ವಿಧಗಳಾಗಿರ್ತವೆ. ಸರ್ವನಾಮಗಳು, ಭಾವನಾಮಗಳು, ಇವುಗಳನ್ನ ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಗುಣವಾಚಕ ಏನ್ ಹೇಳುತ್ತೆ, ಸಂಖ್ಯಾವಾಚಕಗಳು ಏನ್ ಹೇಳುತ್ತೆ, ಸಂಖ್ಯೇಯ ವಾಚಕಗಳು ಏನ್ ಹೇಳ್ತವೆ, ನೆಕ್ಸ್ಟ್ ಸಂಖ್ಯೆ ಮತ್ತು ಸಂಖ್ಯೇಯ ವಾಚಕಗಳಿಗೆ ಏನ್ ಡಿಫ್ರೆನ್ಸ್, ಇಷ್ಟನ್ನು ಮಾಹಿತಿ ಕೊಟ್ಟಿದ್ದೀವಿ. ಇನ್ನ ಪರಿಮಾಣವಾಚಕ ಅಂದ್ರೇನು, ಅದಕ್ಕೆ ಉದಾಹರಣೆಗಳು, ಪ್ರಕಾರವಾಚಕ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳು, ಇಷ್ಟು ಇದೆ. ಪಾಸ್ ಮಾಡಿ ಬೇಕಾದ್ರೆ ನೋಟ್ಸ್ ಅನ್ನು ಕೂಡ ಮಾಡ್ಕೊಳ್ಳಿ, ಜೊತೆಗೆ ಓದ್ಕೊಳ್ಳಿ. ನಿಮ್ಗೆ ಇದ್ರ ಬಗ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ. ನೆಕ್ಸ್ಟ್ ದಿಗ್ವಾಚಕಗಳು. ನಿಮ್ಗೆ ಗೊತ್ತೇ ಇದೆ, ದಿಕ್ಕುಗಳ ಹೆಸರನ್ನು ಸೂಚಿಸುವಂತ ಪದಗಳಿಗೆ ದಿಗ್ವಾಚಕಗಳು ಅಂತ ಹೇಳಿ ಕರೀತಾರೆ. ಇವೆಲ್ಲನೂ ಕೂಡ ದಿಕ್ಕುಗಳ ಬಗ್ಗೆ ಹೇಳುತ್ತವು. ಈ ದಿಕ್ಕುಗಳ ಕಾನ್ಸೆಪ್ಟ್ ಅನ್ನು ಕೂಡ ತಿಳ್ಕೊಂಡಿರಿ, ಯಾಕೆಂದ್ರೆ ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ನಮಗೆ ಕೇಳ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಸಂಧಿಗಳು. ಸಂಧಿಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಇದುವರೆಗೂ ಕೇಳಿದ್ದಾರೆ, ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಹೆಚ್ಚು ಪ್ರಶ್ನೆಗಳನ್ನ ಈ ಸಂಧಿಗಳ ಮೇಲೆ ಕೇಳಿದ್ದಾರೆ. 2023ರಲ್ಲಿ ಕಡುವೆಳ್ಪು ಪದವು ಏನು ಅಂತ ಕೇಳಿದ್ದಾರೆ. ಆದೇಶನ, ಜಸ್ತ್ವನ, ಆಗಮನ, ಲೋಪನ ಅಂತೇಳಿ. ಇದು ಆದೇಶ ಸಂಧಿ ಆಗಿರುತ್ತೆ. ಕಡು ಪ್ಲಸ್ ಬೆಳ್ಪು, ಕಡುವೆಳ್ಪು ಅಂತಕ್ಕಂಥದ್ದು. ಕಣ್ಣೆದುರು ಎಂಬ ಪದವನ್ನು ಬಿಡಿಸಿ ಸಂಧಿ ಕಾರ್ಯ ಮತ್ತು ಸಂಧಿ ಸ್ವರವನ್ನು ನೋಡಿದಾಗ ಬರುವ ಸಂಧಿ ಅಂತೇಳಿ ಸುಮ್ಮನೆ ಕ್ವಶನ್ ಅನ್ನು ಟಫ್ ಮಾಡಿದಾನೆ ಅಷ್ಟೇನೆ. ಇದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಣ್ಣ ಪ್ಲಸ್ ಎದುರು, ಕಣ್ಣೆದುರು ಅಂತೇಳಿ 2019ರಲ್ಲಿ ಬಂದಿರುವಂತ ಪ್ರಶ್ನೆ. ಇದು ಲೋಪ ಸಂಧಿ ಆಗಿರುತ್ತೆ. ಕಣ್ಣ ಪ್ಲಸ್ ಎದುರು, ಕಣ್ಣೆದುರು ಅಂತೇಳಿ. ಹೇಗೆ ಗುರುತಿಸೋದು ಅಂತ ಏನಾದ್ರು ಡೌಟ್ ಇದ್ರೆ ನೋಡಿ, ಸಂಧಿಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಡಿಯೋ ಅಂತ ಹೇಳ್ತಾ. ನೆಕ್ಸ್ಟ್ ಮೇಲೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ 2021ರಲ್ಲಿ ಕೇಳಿದರೆ. ಆಗಮ, ಲೋಪ, ಆದೇಶ, ಗುಣ. ಇಲ್ಲಿ ಲೋಪ ಸಂಧಿ ಆಗುತ್ತೆ. ಮೇಲೆ ಪ್ಲಸ್ ಒಂದು, ಮೇಲೊಂದು ನೋಡ್ಕೊಳ್ಳಿ. ಲೋಪ ಸಂಧಿಗಳ ಮೇಲೆ, ಆದೇಶ ಸಂಧಿಗಳ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನ ಕನ್ನಡ ಸಂಧಿಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ವಿವರಣೆಗಳು, ಹೇಗೆ ಗುರುತಿಸೋದು ಅಂತೇಳಿ ಇಲ್ಲೊಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಲೋಪ ಸಂಧಿ ಅಂದ್ರೇನು, ಆಗಮ ಸಂಧಿ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಇಲ್ಲಿದ್ದಾವೆ, ನೋಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನೋಡಿ. ಇದೆಲ್ಲ ಏನು ಹೆಚ್ಚಿನ ವಿವರಣೆ ನಿಮಗೆ ಬೇಕಾಗೋದಿಲ್ಲ ಅಂತ ಹೇಳ್ಕೊಳ್ತಾ ಸ್ನೇಹಿತರೆ. ಮುಂದೆ ಹೋಗೋಣ ಬನ್ನಿ. ಬಟ್ ಎಕ್ಸಾಮ್ ಅಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ನಾವು ಉತ್ತರವನ್ನು ಹುಡುಕ್ಬೇಕಾಗುತ್ತೆ. ಮಹಾ ಪ್ಲಸ್ ಆತ್ಮ ಇದನ್ನ ಬಿಡಿಸಿದಾಗ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಮಹಾ ಪ್ಲಸ್ ಆತ್ಮ, ಮಹಾತ್ಮ ಅಂತಕ್ಕಂಥದ್ದು. ಇದು 2017ರ ಪ್ರಶ್ನೆ. ವಿದ್ಯಾಭ್ಯಾಸವನ್ನು ಬಿಡಿಸಿ ಸಂಧಿ ಕಾರ್ಯ ಮತ್ತು ಸಂಧಿ ಸ್ವರವನ್ನು ನೋಡಿದಾಗ ಬರುವ ಸಂಧಿಯನ್ನು ಹೆಸರಿಸಿ ಅಂತ ಕೇಳಿದರೆ. ಸವರ್ಣ ದೀರ್ಘ ಸಂಧಿ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಇದು ಕೂಡ 2019ರಲ್ಲಿ ಬಂದಿರುವಂತಹ ಪ್ರಶ್ನೆ. ನೆಕ್ಸ್ಟ್ ಧ್ರುವಾಂತರ. ಈ ಪದದಲ್ಲಿ ಆಗಿರುವ ಸಂಧಿ ಏನು ಅಂತ ಕೇಳಿದರೆ 2020ರಲ್ಲಿ. ಇಲ್ಲೂ ಕೂಡ ಇದು ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ. ಧ್ರುವ ಪ್ಲಸ್ ಅಂತರ, ಧ್ರುವಾಂತರ ಅಂತ ಹೇಳಿ ಸ್ನೇಹಿತರೆ. ನೆಕ್ಸ್ಟ್ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಜೊತೆಗೆ ಜೀವನೋತ್ಸಾಹವನ್ನು ಬೆಳೆಸುತ್ತದೆ. ಗೆರೆ ಎಳೆದಿರುವ ಪದದಲ್ಲಿ ಆಗಿರುವ ಸಂಧಿ. ಇಲ್ಲಿ ಒಂದು ವಾಕ್ಯವನ್ನ ಕೊಟ್ಟಿದ್ದಾನೆ. ಇದೇನು ತುಂಬಾ ಟಫ್ ಅನ್ಕೋಬೇಡಿ. ಪದವನ್ನ ಯಾವ್ದೋ ಕೊಟ್ಟಿರ್ತಾರೆ, ಬಟ್ ವಾಕ್ಯದ ರೂಪದಲ್ಲಿ ಕೊಟ್ಟಿರ್ತಾರೆ, ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ.
ಜೀವನೋತ್ಸಾಹ ಇದನ್ನ ಬಿಡಿಸಿ ಬರೆದಾಗ ಏನಾಗುತ್ತೆ ಅಂತೇಳಿ ಇದು ಗುಣಸಂಧಿ ಆಗಿರುತ್ತೆ ಸ್ನೇಹಿತರೆ. ಜೀವನ ಪ್ಲಸ್ ಉತ್ಸಾಹ ಜೀವನೋತ್ಸಾಹ ಅಂತೇಳಿ ಉತ್ಸವ ಜೀವನೋತ್ಸವ ಅಂತೇಳಿ ಹೇಗೆ ಎಲ್ಲ ಉತ್ಸವಗಳು ಉದಯಗಳು ಇವುಗಳನ್ನೆಲ್ಲ ನಾವು ಗುಣಸಂಧಿಗೆ ಸೇರಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ ಇದೆ ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸವರ್ಣ ದೀರ್ಘ ಸಂಧಿಗೆ ಸಂಬಂಧಪಟ್ಟ ವಿವರಣೆ ಇಲ್ಲಿದೆ. ಯಾಕೆಂದ್ರೆ ಸಡನ್ ಆಗಿ ಅಲ್ಲಿ ಹೋಗಿ ನೋಡಕ್ ಆಗದಲೇ ಅಂತ ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ನಿಮಗೆ ಮಾಹಿತಿ ಸಿಗ್ಲಿ, ಓದ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಮತ್ತೆ ನಾನು ವಿವರಣೆಯನ್ನ ಕೊಡೋದಿಲ್ಲ, ನೀವೇ ನೋಡ್ಕೊಳ್ಳಿ, ಓದ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇದಿಷ್ಟು ಕೂಡ ಈ ಕನ್ನಡ ಸಂಸ್ಕೃತ ಸ್ವರಸಂಧಿಗಳಿಗೆ ಸಂಬಂಧಪಟ್ಟಿದ್ದು ಸವರ್ಣ ಗುಣ ವೃದ್ಧಿ ಮತ್ತೆ ಎಣಿಸಂಧಿಗಳು. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಸಮಾಸದ ಮೇಲಿನ ಪ್ರಶ್ನೆಗಳು ಏನೆಲ್ಲ ಕೇಳಿದ್ದಾರೆ. ಅರಬಿಯ ಮುನ್ನೀರಿಗೆ ಕರಿನೀಲಿ ಬಣ್ಣವುಂಟು, ಮುಂದೆ ಬಂದಿಹುದು ಕೆಂಪು ಸಮುದ್ರ ಒಂದು. ಈ ಪದಗಳು ಅನುಕ್ರಮವಾಗಿ ಈ ಸಮಾಸಕ್ಕೆ ಸೇರಿವೆ. ಅಂದ್ರೆ ಈ ಪದ ಮತ್ತೆ ಮಾರ್ಕಲ್ಲಿ ಕೊಟ್ಟಿದ್ದೀವಿ ರೆಡ್ ಮಾರ್ಕ್ ಅಲ್ಲಿ ಈ ಪದಗಳು 2014ರಲ್ಲಿ ಅಂದ್ರೆ ಪೊಯಮಲ್ಲೋ ಅಥವಾ ಪಾಠದಲ್ಲೋ ಗದ್ಯದ ಭಾಗದಲ್ಲೋ ಬಂದಿತ್ತು ಈ ಹೇಳಿಕೆ. ಅದನ್ನೇ ಕೊಟ್ಟು ಇದರಲ್ಲಿ ಇರ್ತಕ್ಕಂಥ ಸಮಾಸವನ್ನ ಗುರುತಿಸಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಕರ್ಮಧಾರಯನ, ದ್ವಂದ್ವ ಮತ್ತೆ ತತ್ಪುರುಷ ಮತ್ತು ತತ್ಪುರುಷನ, ಬಹುರ್ವಿ ಮತ್ತು ಕರ್ಮಧಾರಯನ ಅಂತೇಳಿ ಇಲ್ಲಿ ಸರಿಯಾದಂತ ಉತ್ತರ ಬಂದು ಕರ್ಮಧಾರಯ ಮತ್ತು ಕರ್ಮಧಾರಯ. ಕರಿ ನೀಲಿ ಮತ್ತೆ ಕೆಂಪು ಸಮುದ್ರ, ಕರಿದು ಪ್ಲಸ್ ನೀಲಿ ಕರಿ ನೀಲಿ, ಕೆಂಪದು ಪ್ಲಸ್ ಸಮುದ್ರ ಕೆಂಪು ಸಮುದ್ರ, ಇವೆರಡು ಕೂಡ ಕರ್ಮಧಾರಯ ಸಮಾಸಗಳೇ ಆಗಿರ್ತವೆ ಸ್ನೇಹಿತರೆ. ಹೇಗೆ ಗುರುತಿಸೋದು, ಹೇಗೆ ವಿಶೇಷಗಳು ಕೂಡಿ ಆಗುವ ಸಮಾಸಕ್ಕೆ ನಾವು ಕರ್ಮಧಾರಯ ಸಮಾಸಗಳು ಅಂತ ಹೇಳಿ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ ನೋಡಿ ಅಂತ ಹೇಳ್ತಾ, ಲವಕುಶರು ಈ ಪದದಲ್ಲಿ ಆಗಿರುವ ಸಮಾಸ 2020ರಲ್ಲಿ ಕೇಳಿರುವಂತದ್ದು. ಈ ಲವಕುಶರು ಅಂತಕ್ಕಂಥದ್ದು ದ್ವಂದ್ವ ಸಮಾಸ ಆಗುತ್ತೆ. ಲವ ಇಂಪಾರ್ಟೆಂಟಾ ಕುಶ ಇಂಪಾರ್ಟೆಂಟಾ ಇಬ್ಬರು ಕೂಡ ಸಮಾನರಾಗಿರ್ತವೆ. ಈ ರೀತಿ ಪ್ರಶ್ನೆಗಳು ಬಂದಾಗ ಅದು ದ್ವಂದ್ವ ಸಮಾಸ ಆಗಿರುತ್ತೆ. ಲವನು ಪ್ಲಸ್ ಕುಶನು ಲವಕುಶನು ಅಂತೇಳಿ ಅದು ದ್ವಂದ್ವ ಸಮಾಸ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಹೆಮ್ಮರ ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಕರ್ಮಧಾರಯ, ತತ್ಪುರುಷ, ಬಹುರ್ವಿಹಿ, ದ್ವಂದ್ವ ಇದು ಕೂಡ ಕರ್ಮಧಾರಯ ಸಮಾಸ ಆಗಿರುತ್ತೆ. 2021ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಸ್ನೇಹಿತರೆ ಇನ್ನೊಂದು ವಿಶೇಷ ಏನು ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗಳನ್ನ ಹೆಚ್ಚಿನದಾಗಿ ಕರ್ಮಧಾರಯ ಸಮಾಸದ ಮೇಲೆ ಇದುವರೆಗೂ ಕೂಡ ಕೇಳಿದ್ದಾರೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸ ಯಾವುದು ಅಂತ ಹೇಳಿ 22ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಡೆಫಿನೇಷನ್ ರಿಲೇಟೆಡ್ ಕೇಳಿದ್ದಾರೆ. ಇದು ಕೂಡ ಏನಾಗಿದೆ ಕರ್ಮಧಾರಯ ಸಮಾಸಕ್ಕೆ ಸಂಬಂಧಪಟ್ಟಂತ ಒಂದು ಡೆಫಿನೇಷನ್ ಆಗಿದೆ, ವಿವರಣೆ ಅಂತ ಹೇಳ್ತಾ, ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷ ಸಂಬಂಧದಿಂದ ಕೂಡಿಯಾಗುವ ಸಮಾಸ ಅಂತೇಳಿ 2023ರಲ್ಲಿ ಕೇಳಿದ್ದಾರೆ. ಆಲ್ರೆಡಿ ಹೇಳಿದೆ ನಾನು, ಕೇವಲ ಉದಾಹರಣೆಯನ್ನೇ ಕೇಳೋದಿಲ್ಲ, ಡೆಫಿನೇಷನ್ ಕೂಡ ಕೇಳ್ತಾನೆ. ಹಾಗಾಗಿ ಎಲ್ಲಾ ಸಮಾಸ ಸಂಧಿಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿವರಣೆಗಳನ್ನು ಕೂಡ ನೋಡ್ಕೊಳ್ಳಿ ನೀವು ಡೆಫಿನೇಷನ್ ಅನ್ನ ಅಂತ ಹೇಳ್ತಾ, ಇದು ಕೂಡ ಕರ್ಮಧಾರಯ ಸಮಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆನೇ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 2023ರಲ್ಲಿ ಕೇಳಿರುವಂತದ್ದು. ಇನ್ನು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿ 2024ರಲ್ಲಿ ಕೇಳಿದ್ದಾರೆ. ಅಂದ್ರೆ ಉದಾಹರಣೆಗಳನ್ನ ಹೆಚ್ಚಿನ ಉದಾಹರಣೆ ಕೇಳಿದ್ದಾರೆ. ಹೆಚ್ಚಿನ ಉದಾಹರಣೆಗಳನ್ನ ಕೇಳಿ ಇಲ್ಲಿ ನಿಮ್ಗೆ ಗುರುತಿಸೋದಿ ಕೇಳಿದ್ದಾರೆ. ಉತ್ತರ ಬಂದು ಮೈಮುಚ್ಚು, ಮೈಯನ್ನು ಪ್ಲಸ್ ಮುಚ್ಚು ಮೈಮುಚ್ಚು, ಕಣ್ಣನ್ನು ಪ್ಲಸ್ ತೆರೆ ಕಣ್ತೆರೆ, ಕಂಗೆಡು ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಅಂತೇಳಿ, ಮೈಯನ್ನು ಪ್ಲಸ್ ಮುಚ್ಚು ಕಣ್ಣನ್ನು ಪ್ಲಸ್ ತೆರೆ ಕಣ್ಣಿನಿಂದ ಪ್ಲಸ್ ಕೆಡು, ಇವು ಇಷ್ಟು ಕೂಡ ಏನಾಗಿರ್ತವೆ ಕ್ರಿಯಾ ಸಮಾಸಗಳಾಗಿರ್ತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಸಮಾಸದಲ್ಲಿ 8 ವಿಧ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಉತ್ತರ ಪದ ಪ್ರಧಾನ ಅರ್ಥ, ಪೂರ್ವ ಪದ ಪ್ರಧಾನ ಅರ್ಥ, ಉಭಯ ಪದ ಪ್ರಧಾನ ಅರ್ಥ, ಅನ್ಯ ಪದ ಅರ್ಥ ಪ್ರಧಾನ ಸಮಾಸಗಳು ಇವುಗಳನ್ನೆಲ್ಲ ಕೊಟ್ಟಿದ್ದೀವಿ. ಅರಿ ಸಮಾಸ ಅಂದ್ರೆ ಏನು ಅಂತ ಕೂಡ ಇಲ್ಲಿದೆ, ನಿಮಗೆ ಮಾಹಿತಿ ನೋಡ್ಕೊಳ್ಳಿ. ಸಮಾಸಗಳನ್ನ ಹೇಗೆ ಗುರುತಿಸಬೇಕು. ಕೇಶಿರಾಜನ ಪ್ರಕಾರ ಗಮಕ ಸಮಾಸ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿರುತ್ತೆ. ಇದು ಕೇಳುವಂತ ಸಾಧ್ಯತೆ ಇರ್ತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ಗಮಕ ಸಮಾಸವು ಕರ್ಮಧಾರಯ ಸಮಾಸದ ಎಲ್ಲಾ ಲಕ್ಷಣಗಳನ್ನು ಒಳಗೊಂಡಿದೆ. ಕರ್ಮಧಾರಯ ಸಮಾಸದ ಒಂದು ಪ್ರಭೇದ ಅಂತಲೂ ಕೂಡ ಹೇಳಿದ್ದಾರೆ ಕೇಶಿರಾಜ, ಹಾಗಾಗಿ ನೋಡ್ಕೊಳ್ಳಿ ಗಮಕ ಸಮಾಸ. ನೆಕ್ಸ್ಟ್ ಇನ್ನು ತತ್ಪುರುಷ ಸಮಾಸ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ ಮತ್ತೆ ಉದಾಹರಣೆಗಳು. ಕರ್ಮಧಾರಯ ಸಮಾಸ, ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ ಮತ್ತು ವಿವರಣೆ. ಕ್ರಿಯಾ ಸಮಾಸ ನೋಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಗೆ ಸಡನ್ ಆಗಿ ನೋಟ್ಸ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಬೇರೆ ಎಲ್ಲೋ ಒಂದು ವಿಡಿಯೋವನ್ನು ಹುಡ್ಕೋದು ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸೋ ಸಂದರ್ಭ ಬಂದ್ರೆ ಇಲ್ಲೇ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಅಥವಾ ನೋಟ್ಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇದಿಷ್ಟು ಕೂಡ ಸಮಾಸಗಳಿಗೆ ಸಂಬಂಧಪಟ್ಟಂತ ದ್ವಂದ್ವ ಸಮಾಸ ವಿಚಾರಗಳು. ಬಹುರ್ವಿ ಸಮಾಸ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಅವ್ಯಯಗಳಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ. 30ನೇ ಪ್ರಶ್ನೆ ಆಗಿತ್ತು 2022ರಲ್ಲಿ. ಅದು ಚೆನ್ನಾಗಿ ಎಂಬ ಪದವು ಅವ್ಯಯದ ಈ ವಿಧ ಅಂತ ಹೇಳಿ ಕೇಳಿದ್ದಾರೆ. ಭಾವಸೂಚಕನ, ಅನುಕರಣನ, ಕ್ರಿಯಾರ್ಥಕನ, ಸಾಮಾನ್ಯನ ಅಂತ. ಚೆನ್ನಾಗಿ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯ ಆಗಿರುತ್ತೆ. ಇಲ್ಲಿ ಅವ್ಯಯ ಅಂತಂದ್ರೆ ಏನು, ಅದನ್ನ ಸಾಮಾನ್ಯ ಅವ್ಯಯವನ್ನ ಗುರುತಿಸೋದು ಹೇಗೆ ಅಂತಕ್ಕಂಥ ಎಲ್ಲ ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದೀವಿ ಸ್ನೇಹಿತರೆ, ನೋಡಿ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನ ನೋಡಿ, ನಿಮ್ಗೆ ಅಲ್ಲಿ ಪೂರ್ಣ ಚಿತ್ರಣ ಸಿಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್
ಇಲ್ಲಿ ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಸಂಬಂಧ ಸೂಚಕ ಅವ್ಯಯ, ಸಂಬೋಧಕ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯಗಳು, ಅವಧಾರಣಾರ್ಥಕ ಅವ್ಯಯಗಳು, ಪ್ರಶ್ನಾರ್ಥಕ ಅವ್ಯಯಗಳು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಣೆಗಳನ್ನ ಕೊಟ್ಟಿದ್ದೀವಿ. ಈ ಅವ್ಯಯಗಳಲ್ಲೇ ಒಟ್ಟು 10 ವಿಧಗಳು ಬರ್ತವೆ. 10 ವಿಧಗಳು ಇಲ್ಲಿದ್ದಾವೆ. ಕೃದಂತಗಳು, ತದ್ದಿತಾಂತಗಳು ಕೂಡ ಇದಕ್ಕೆ ಸಂಬಂಧಪಡ್ತವೆ. ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇನ್ನ ಕೃದಂತಗಳು ಮತ್ತು ತದ್ದಿತಾಂತಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದುವರೆಗೂ ಅನ್ನೋದಾದ್ರೆ, ಒಳ್ಳೆಯತನ, ವಿಶ್ವಾಸ ಮತ್ತು ಸಂಕಲ್ಪಗಳೇ ನಮಗೆ ದೋಷಮುಕ್ತರನ್ನಾಗಿಸುವ ಶಕ್ತಿಯನ್ನು ನೀಡುವುದಿಲ್ಲ ಅಂತೇಳಿ ಗೆರೆ ಎಳೆದಿರುವ ಪದದ ವ್ಯಾಕರಣಾಂಶ ಅಂತೇಳಿ ಗೆರೆ ಎಳೆದಿರುವ ಪದಕ್ಕೆ ಏನಂತ ಹೇಳಿ ಕೇಳಿದ್ದಾರೆ. ಇದು ತದ್ದಿತಾಂತ ನಾಮನ, ಕೃದಂತ ಭಾವನಾಮನ, ತದ್ದಿತಾಂತ ಭಾವನಾಮನ, ತದ್ದಿತಾಂತ ಅವ್ಯಯನ ಅಂತೇಳಿ. ಇಲ್ಲಿ ತದ್ದಿತಾಂತ ಭಾವನಾಮ ಆಗಿರುತ್ತೆ ಒಳ್ಳೆಯತನ ಅಂತಕ್ಕಂಥದ್ದು. ಇದನ್ನ ಗುರುಸೋದಕ್ಕೆ ಕೃದಂತಗಳು ತದ್ದಿತಾಂತಗಳು ಬಂದಾಗ ನಮಗೆ ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಇಲ್ಲಿ ಸಂಪೂರ್ಣ ವಿವರಣೆ ಇದಕ್ಕೆ ಸಂಬಂಧಪಟ್ಟಾಗಿ ಹೇಗೆ ಗುರುತಿಸೋದು ಅಂತಕ್ಕಂಥ ಒಂದು ವಿವರಣೆಯನ್ನು ಕೂಡ ಕೊಟ್ಟಿದ್ದೀವಿ ಸ್ನೇಹಿತರೆ. ನೋಡ್ಕೊಳ್ಳಿ, ಇದನ್ನ ಓದ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು, ಇದನ್ನ ಹೇಗೆ ಗುರುತಿಸೋದು ಅಂತೇಳಿ. ನಾನು ಟೇಬಲ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ ಅನುಕೂಲ ಆಗಲಿ ಅಂತೇಳಿ. ಕೃದಂತ, ಕೃದಂತ ಭಾವನಾಮ, ಇದಕ್ಕೆಲ್ಲ ಯಾವ ರೀತಿ ಉದಾಹರಣೆಗಳು ಬರ್ತವೆ. ಅದೇ ತರ ತದ್ದಿತಾಂತ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ, ತದ್ದಿತಾಂತ ವಿಶೇಷಣ ಹೇಗೆ ಬರುತ್ತೆ ಅಂತೇಳಿ ಇಷ್ಟು ಉದಾಹರಣೆಗಳನ್ನ ಇಲ್ಲಿ ಟೇಬಲ್ ಅಲ್ಲಿ ಕೊಟ್ಟಿದ್ದೀನಿ, ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ನೋಡ್ಕೊಳ್ಳಿ. ಇಲ್ಲ ವಿವರಣೆ ಬೇಕು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅನಂತ ಜ್ಞಾನಧಾರೆ ತದ್ದಿತಾಂತಗಳು ಮತ್ತು ಕೃದಂತಗಳು ಅನ್ನೋ ವಿಡಿಯೋ ಇದೆ, ಅಲ್ಲಿ ನೋಡಿ ನಿಮ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಅಥವಾ ಸಂಪೂರ್ಣ ವ್ಯಾಕರಣ ಇದೆ ಅಲ್ಲಾದ್ರೂ ಮಾಹಿತಿಯನ್ನ ತಗೊಳ್ಳಿ. ನೆಕ್ಸ್ಟ್ ಕೃದಂತಗಳು ಮತ್ತೆ ತದ್ದಿತಾಂತಗಳು ಟೇಬಲ್ ಆಗಿ ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇದು ಕೂಡ ನೋಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಗುರುತಿಸೋದಿಕ್ಕೆ. ಮತ್ತೆ ಎಕ್ಸಾಮ್ ಟೈಮಲ್ಲಿ ಒಂದ್ಸಲ ಕಣ್ಣಾಡಿಸ್ಕೊಂಡು ಹೋದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಸ್ಕ್ರೀನ್ ಶಾಟ್ ಮಾಡಿ ಬೇಕಾದ್ರೆ ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇನ್ನು ವಾಕ್ಯಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಏನು ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಸಾಮಾನ್ಯ ವಾಕ್ಯ ಅಂತ ಹೇಳಿ 2024ರ TET ಪೇಪರ್ 2 ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಸರಳ ವಾಕ್ಯಗಳು ಏನು ಹೇಳುತ್ತೆ, ಸಮ್ಮಿಶ್ರ ವಾಕ್ಯ, ಸಂಯುಕ್ತ ವಾಕ್ಯ, ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ ಇಲ್ಲಿದೆ, ನೋಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಅಲಂಕಾರದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದುವರೆಗೂ ಕೂಡ. ಕಿನ್ನರಿ ಕಿಂಪುರುಷ ನೌಕೆಗಳಂತೆ ತೇಲುತ್ತಿಹುದು ಬುರುಗಿನ ಬೆಳ್ಳಿ ಶರದಿಯ ಮೇಲೆ ಅಂತೇಳಿ ಇದು ಕೂಡ ಒಂದು ಪದ್ಯದಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ಉಪಮೇಯ ಉಪಮಾನಗಳು ಅನುಕ್ರಮವಾಗಿ ಹೇಗಿದಾವೆ ಅಂತೇಳಿ 2014ರ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಇವನ್ನ ನೋಡ್ಕೊಳ್ಳಿ, ಡೆಫಿನೇಷನ್ ನ ಕ್ಲೀನ್ ಆಗಿ ಓದ್ಕೊಳ್ಬೇಕಾಗುತ್ತೆ. ಓದ್ಕೊಂಡಿದ್ದೆ ಆದ್ರೆ ಗುರುತಿಸಬಹುದು ಈಸಿಯಾಗಿ. ಶರದಿಯ ಮೇಲೆ ತೇಲುತ್ತಿರುವ ಬುರುಗಿನ ಬೆಳ್ಳಿ ಕಿನ್ನರ ಕಿಂಪುರುಷ ನೌಕೆಗಳು ಅಂತಕ್ಕಂಥದ್ದು ಇಲ್ಲಿ ಉಪಮೇಯ ಉಪಮಾನಗಳು ಆಗಿರ್ತವೆ ಸ್ನೇಹಿತರೆ. ಉಪಮಾನ ಏನು ಅಂದ್ರೆ ಹೋಲಿಸುವುದು, ವರ್ಣಿಸುವ ವಸ್ತು, ಅದನ್ನ ಅವರ್ಣ್ಯ ಅಂತ ಹೇಳಿ ಕರೀತಾರೆ. ಯಾವ್ದು ಇಲ್ಲಿ ಅಂದ್ರೆ ಕಿನ್ನರ ಕಿಂಪುರುಷ ನೌಕೆಗಳು ಅಂತೇಳಿ. ಇಲ್ಲಿ ಉಪಮೇಯ ಬಂದು ಹೋಲಿಸಿಕೊಳ್ಳುವುದು, ವರ್ಣಿಸುವ ವಸ್ತು ಆಗಿರುತ್ತೆ, ಅದನ್ನ ವರ್ಣ್ಯ ಅಂತ ಹೇಳಿ ಕರೀತಾರೆ. ಈ ಉನ್ನಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವುದು ವರ್ಣ್ಯ ಯಾವುದು ಅವರ್ಣ್ಯ ಅಂತೇಳಿ. ವರ್ಣ್ಯ ಬಂದು ಉಪಮೇಯ, ಅವರ್ಣ್ಯ ಬಂದು ಉಪಮಾನ. ಉಪಮಾನ ದೊಡ್ಡದು, ಅದು ವರ್ಣಿಸುತ್ತೆ. ಉಪಮೇಯ ಅದು ವರ್ಣಿಸಿಕೊಳ್ಳುತ್ತದೆ. ಶರದಿಯ ಮೇಲೆ ತೇಲುತ್ತಿರುವ ಬುರುಗಿನ ಬೆಳ್ಳಿ ಅಂತೇಳಿ ಅಂದ್ರೆ ಶರದಿ ಅಂದ್ರೆ ಇಲ್ಲಿ ಸಮುದ್ರದ ಮೇಲೆ ತೇಲ್ತಾ ಇದ್ದಲ್ಲ ನೊರೆ ಬಂದಿರುತ್ತಲ್ಲ ಸಮುದ್ರದಲ್ಲಿ ಗುಳ್ಳೆಗಳ ತರದಲ್ಲಿ, ಆ ಬುರುಗಿನ ಇವು ಏನಕ್ಕೆ ಕಾಣ್ತಿದಾವೆ ಅಂದ್ರೆ ಕಿನ್ನರ ಕಿಂಪುರುಷ ನೌಕೆಗಳ ತರ ಕಾಣ್ತಾ ಇದಾವೆ ಅಂತ ಹೇಳಿ ಏನ್ ಮಾಡಿದ್ದಾರೆ, ಇಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಅಂದ್ರೆ ಕಿನ್ನರಿ ಕಿಂಪುರುಷರ ನೌಕೆಗಳಂತೆ ತೇಲುತ್ತಿಹುದು ಬುರುಗಿನ ಬೆಳ್ಳಿ ಶರದಿಯ ಮೇಲೆ, ಆ ನೌಕೆಗಳ ತರದಲ್ಲಿ ಅವು ತೇಲ್ತಾ ಇದಾವೆ ಅಂತೇಳಿ ಏನ್ ಮಾಡಿದ್ದಾರೆ, ಇಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಅಲಂಕಾರ ಬಂದು, ಅಲಂಕಾರಕ್ಕೆ ಏನಾದ್ರು ಕೇಳೋದಾದ್ರೆ ಇದನ್ನು ಉಪಮಾ ಅಲಂಕಾರ ಅಂತೇಳಿ ಉಪಮಾನ ಉಪಮೇಯಗಳ ಆಧಾರದ ಮೇಲೆ ಗುರುತಿಸಬಹುದು. ನೆಕ್ಸ್ಟ್ ಜೀವನ ಸಂಗ್ರಾಮ, ಇಲ್ಲಿರುವ ಅಲಂಕಾರ ಯಾವುದು ಅಂತ ಹೇಳಿ 2015ರಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ದೃಷ್ಟಾಂತ ಅಲಂಕಾರನ, ರೂಪಕ ಅಲಂಕಾರನ, ಶ್ಲೇಷ ಅಲಂಕಾರನ, ಉತ್ಪ್ರೇಕ್ಷ ಅಲಂಕಾರನ ಅಂತೇಳಿ. ಇದು ರೂಪಕ ಅಲಂಕಾರ ಆಗಿರುತ್ತೆ ಸ್ನೇಹಿತರೆ. ಹೇಗೆ ಉಪಮಾನ ಉಪಮೇಯಗಳು ಎರಡು ಒಂದೇ ತದ್ರೂಪ್ಯ ಅಭೇದವನ್ನು ಕಲ್ಪಿಸುವುದು ರೂಪಕ ಅಲಂಕಾರ. ಇದನ್ನ ಜೀವನ ಸಂಗ್ರಾಮ, ಉಪಮಾನ ಬಂದು ಸಂಗ್ರಾಮ, ಉಪಮೇಯ ಬಂದು ಜೀವನ. ಇಲ್ಲಿ ಉಪಮೇಯವಾದ ಜೀವನವನ್ನು ಉಪಮಾನವಾದ ಸಂಗ್ರಾಮ ಎರಡು ಒಂದೇ ಎಂದು ಅಭೇದವನ್ನು ಕಲ್ಪಿಸಲಾಗಿದೆ. ಜೀವನ ಬೇರೆ ಅಲ್ಲ, ಸಂಗ್ರಾಮ ಬೇರೆ ಅಲ್ಲ ಎಂಬ ಅರ್ಥವನ್ನು ಹೇಳುತ್ತದೆ. ಹಾಗಾಗಿ ಇದು ರೂಪಕ ಅಲಂಕಾರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮದವು ಸೊಕ್ಕಿದ ಆನೆ ಇದ್ದಂತೆ, ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಹೇಳಿ 2020ರಲ್ಲಿ ಕೇಳಿದ್ದಾರೆ. ಏಕೆಂತಂದ್ರೆ ಇವನ್ನೆಲ್ಲ ನಿಮ್ಗೆ ಒಂದು ಕಡೆನೆ ಕೊಟ್ರೆ ಯಾವ್ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಹೇಳಿ ನಿಮ್ಗೆ ಅನುಕೂಲ ಆಗುತ್ತೆ, ಓದೋದಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸ್ನೇಹಿತರೆ. ಸಾಮಾನ್ಯವಾಗಿ ನಿಮ್ಗೆಲ್ಲ ಒಂದೊಂದು ಇಯರ್ ಪೇಪರ್ಗಳು ಸಿಗ್ತಾ ಹೋಗುತ್ತೆ, ಆದ್ರೆ ಈ ರೀತಿ ಮಾಹಿತಿ ಸಿಗೋದು ಕಡಿಮೆ ಅಂತ ಭಾವಿಸ್ತಾ, ಇದು ಅಂತೆ ಇವೆಲ್ಲ ಇದಾವೆ ಅಂತಂದ್ರೆ ಉಪಮಾಲಂಕಾರ ಅಂತ ಈಸಿಯಾಗಿ ಗುರುತಿಸ್ತೀರಿ, ಏನು ತೊಂದರೆ ಇಲ್ಲ. ಉಪಮಾಲಂಕಾರ ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ ಇಲ್ಲಿದೆ, ನೋಡ್ಕೊಳ್ಳಿ. ಇಲ್ಲೇನೋ ಡೌಟ್ ಇದ್ರೆ ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಇದೆ, ಅಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ಮುಂದೆ ಹೋಗೋಣ ಬನ್ನಿ. ಇನ್ನು ಉಪಮಾಲಂಕಾರ ಹೇಗೆ ಏನು ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ಇಲ್ಲಿದೆ,
ಈಸಿಯಾಗಿ ನಿಮಗೆ ಒಂದೇ ಕಡೆ ಬೇಕು ಅಂತಂದ್ರೆ ಪಾಸ್ ಮಾಡಿ ಪೂರ್ಣೋಪಮ ಅಲಂಕಾರ, ಲುಪ್ತೋಪಮ ಅಲಂಕಾರ ಇದಕ್ಕೆ ಸಂಬಂಧಪಟ್ಟಾಗಿ ಉದಾಹರಣೆನೂ ಕೂಡ ಇಲ್ಲಿದೆ. ಇಷ್ಟನ್ನು ಕೂಡ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ. ಇನ್ನ ಎಳೆಗಿಳಿಗಳ ಬಳಗಗಳು ನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಇಲ್ಲಿರುವ ಅಲಂಕಾರ ಯಾವುದು ಅಂತ ಹೇಳಿ 2024ರಲ್ಲಿ ಕೇಳಿದ್ದಾರೆ. ಇದು ಬಂದು ವೃತ್ಯಾನುಪ್ರಾಸ. ವೃತ್ಯಾನುಪ್ರಾಸ ಏನ್ ಹೇಳುತ್ತೆ ಅಂತೇಳಿ ಹೇಳೋದಾದ್ರೆ ಅಲಂಕಾರದಲ್ಲಿ 2 ವಿಧ ಬರುತ್ತೆ. ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ ಅಂತೇಳಿ. ಅರ್ಥಾಲಂಕಾರದಲ್ಲಿ ಏನೆಲ್ಲ ಬರ್ತವೆ, ಶಬ್ದಾಲಂಕಾರದಲ್ಲಿ ಏನೆಲ್ಲ ಬರ್ತವೆ ಅಂತೇಳಿ ಇಲ್ಲಿ ಒಂದು ಉದಾಹರಣೆಯನ್ನ ಕೂಡ ಕೊಟ್ಟಿದ್ದೀವಿ, ಒಂದು ಟೇಬಲ್ ಕೂಡ ಕೊಟ್ಟಿದ್ದೀವಿ. ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ಟೇಬಲ್ ಅನ್ನ ನೋಡಿದ್ರೆ ನಿಮ್ಗೆ ಒಂದಷ್ಟು ನಾಲೆಡ್ಜ್ ಬರುತ್ತೆ ಅಂತ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಾನು ಇಲ್ಲಿ ಕೊಡೋದಕ್ಕಾಗೋದಿಲ್ಲ, ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋದಲ್ಲಿ ಸಿಗುತ್ತೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ. ಇನ್ನ ವೃತ್ಯಾನುಪ್ರಾಸದಲ್ಲಿ ಹೇಗೆ ಬರ್ತವೆ, ಅನುಪ್ರಾಸ ಅನುಪ್ರಾಸದಲ್ಲಿ ವೃತ್ಯಾನುಪ್ರಾಸ, ಚೇಕಾನುಪ್ರಾಸ ಬರ್ತದೆ. ಅದರಲ್ಲಿ ಯಮಕಾಲಂಕಾರ ಬರ್ತದೆ, ಅದರಲ್ಲಿ ಹೇಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಚಿತ್ರಕವಿತ್ವ ಅಲಂಕಾರದಲ್ಲಿ ಹೇಗೆ ಪ್ರಶ್ನೆಗಳು ಬರ್ತವೆ, ಉದಾಹರಣೆಗಳು ಹೇಗೆ, ಇಲ್ಲಿ ಮಾಹಿತಿ ಇದೆ. ಬೇಕಾದ್ರೆ ಇದನ್ನ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಇಲ್ಲಿ ಪ್ರಕಾರಗಳು ಒಂದಿಷ್ಟು ಚಿತ್ರಕವಿತ್ವ ಅಲಂಕಾರದಲ್ಲಿ ಇವೆಲ್ಲ ಪ್ರಕಾರಗಳು ಬರ್ತವೆ. ಅಂದ್ರೆ ಏಕಾಕ್ಷರದಿಂದ ಆಗುವು, ದ್ವಯಾಕ್ಷರ, ತ್ರಯಾಕ್ಷರ ಅಂತೇಳಿ ಇದಕ್ಕೆ ಉದಾಹರಣೆ ಅಲ್ಲಿ ಹೇಳಿದೀವಿ ವಿಡಿಯೋದಲ್ಲಿ, ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇನ್ನು ಛಂದಸ್ಸಿಗೆ ಸಂಬಂಧಪಟ್ಟಾಗಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ 2023ರಲ್ಲಿ 3ನೇ ಪ್ರಶ್ನೆ ಆಗಿತ್ತು. ಚಂಪು ಕಾವ್ಯಗಳಲ್ಲಿ ವಿಶೇಷವಾಗಿ ಬಳಕೆಯಾಗಿರುವ ಛಂದಸ್ಸು ಅಂತ. ಚಂಪು ಕಾವ್ಯ ಅಂತಂದ್ರೆ ಗದ್ಯ ಮತ್ತೆ ಪದ್ಯ ಅಂತ ನಿಮಗೆ ಗೊತ್ತಿದೆ, ಎರಡೂ ಮಿಶ್ರಿತವಾಗಿರುತ್ತೆ ಚಂಪು ಕಾವ್ಯ. ಇದು ಕಂದ ಪದ್ಯದಲ್ಲಿ ಹೆಚ್ಚು ಬಳಕೆಯಾಗಿದ್ದಾವೆ ಸ್ನೇಹಿತರೆ. ಚಂಪು ಕಾವ್ಯದಲ್ಲಿ ವಿಶೇಷವಾಗಿ ಬಳಕೆಯಾಗಿರುವ ಛಂದಸ್ಸು ಯಾವುದು ಅಂದ್ರೆ ಕಂದ ಪದ್ಯ. ಕಂದ ಪದ್ಯದಲ್ಲಿ ಹೆಚ್ಚು ಚಂಪು ಕಾವ್ಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಭಾಮಿನಿ ಷಟ್ಪದಿಯಲ್ಲಿರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತೇಳಿ 2020ರಲ್ಲಿ ಕೇಳಿದ್ದಾರೆ. ಒಟ್ಟು 102 ಮಾತ್ರೆಗಳು ಬರ್ತವೆ ಸ್ನೇಹಿತರೆ. ಭಾಮಿನಿ ಷಟ್ಪದಿ ಅಂತಂದ್ರೇನು, ಅದರ ಸಾಲುಗಳ ಸಂಖ್ಯೆ ಎಷ್ಟು, ಅದರ ನಿಯಮಗಳು ಏನೇನಿರ್ತವೆ, ಮತ್ತೆ ಭಾಮಿನಿ ಷಟ್ಪದಿ ಅಂದ್ರೆ 3-4 ಮಾತ್ರೆಗಳಿಗೆ ಗಣವಿಭಾಗವನ್ನ ಮಾಡಬೇಕಾಗತ್ತೆ ಅನ್ನೋ ವಿಚಾರವನ್ನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅಥವಾ ಷಟ್ಪದಿ ಅನ್ನೋ ಟಾಪಿಕ್ ಇದೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಎಲ್ಲಾ ಷಟ್ಪದಿಗೆ ಸಂಬಂಧಪಟ್ಟಾಗಿ ನಿಮ್ಗೆ ಏನಾದ್ರು ಒಂದು ಮಾಹಿತಿ ಬೇಕು ಅಂತಂದ್ರೆ ಈಸಿಯಾಗಿ ಇದು ನೋಡಿ, ಇದು ಪಾಯಿಂಟ್ ನೋಡಿ ಇದನ್ನ ನೋಟ್ಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಶರಷಟ್ಪದಿ, ಕುಸುಮ ಷಟ್ಪದಿ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಇದಿಷ್ಟು ಕೂಡ ಚಿತ್ರಣ ಇಲ್ಲಿದೆ. ನಿಮ್ಗೆ ಷಟ್ಪದಿಗಳು ಎಲ್ಲೆಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಇದೊಂದು ನಿಮ್ಮ ಹತ್ರ ನೋಟ್ಸ್ ಇತ್ತು ಅಥವಾ ಸ್ಕ್ರೀನ್ಶಾಟ್ ಇತ್ತು ಅಂತಂದ್ರೆ ಈಸಿಯಾಗಿ ನೀವು ಇದನ್ನ ಎಕ್ಸಾಮ್ಗಳಲ್ಲಿ ಮನನ ಮಾಡ್ಕೊಳ್ಬಹುದು ಮತ್ತು ರೀಕಾಲ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಬನ್ನಿ. ಚಂಪಕಮಾಲೆ ಎಂಬುದು ಈ ಪದ್ಯ ಜಾತಿಗೆ ಸೇರಿದೆ. ತ್ರಿಪದಿನ, ಕಂದಪದ್ಯನ, ರಗಳಿನ, ಖ್ಯಾತ ಕರ್ನಾಟಕ ವೃತ್ತನ ಅಂತ ಕೇಳಿದರೆ ಇದು ಒಂದು ಚಂಪಕಮಾಲಾ ವೃತ್ತ ಅಂತಕ್ಕಂಥದ್ದು ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಸಂಬಂಧಪಟ್ಟಿದ್ದು. ಅಕ್ಷರಗಣದ ಏಕೈಕ ಪದ್ಯ ಜಾತಿ ವೃತ್ತಗಳು ಖ್ಯಾತ ಕರ್ನಾಟಕ ವೃತ್ತಗಳು ಅಂತೇಳಿ ಕೂಡ ಇವನ್ನ ಕರಿತೀವಿ. ಇವು 4 ಸಾಲುಗಳಿಂದ ಕೂಡಿರ್ತವೆ, ಆದಿಪ್ರಾಸದಿಂದ ಕೂಡಿರ್ತವೆ ಅಂತೇಳಿ. ಇನ್ನು ಹೆಚ್ಚಿನ ಮಾಹಿತಿ ವಿವರಣೆ ಬೇಕು ಅಂತಂದ್ರೆ ವೃತ್ತಗಳು ಅನ್ನೋ ಟಾಪಿಕ್ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇಲ್ಲಿ ಉತ್ಪಲ ಮಾಲಾ ವೃತ್ತ, ಚಂಪಕ ಈ ಟೇಬಲ್ ನೋಟ್ಸ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಶಾರ್ದೂಲ ವಿಕ್ರೀಡಿತ, ಮತ್ತೆ ವಿಕ್ರೀಡಿತ, ಸ್ತ್ರಗ್ಧಾರ, ಮಹಾಸ್ತ್ರಗ್ಧಾರ ಸಾಲುಗಳು 4 ಸಾಲ ಇರ್ತವೆ. ಪ್ರಾರಂಭದಲ್ಲಿ ಬರುವ ಪ್ರಸ್ತಾರ ಹೇಗ್ ಬರುತ್ತೆ, ಅಕ್ಷರಗಣಗಳು 20, 21, 19, 20, 21, 22 ಆರ್ಡರ್ ನೆನ್ಪಿಟ್ಕೊಳ್ಳಿ. ಇವನ್ನ ಕೇಳ್ತವೆ, ಮಾತ್ರೆಗಳ ಅಕ್ಷರಗಳ ಗುಂಪನ್ನ ಕೇಳ್ತವೆ. ಬರ, ನಭ, ಬಗಣ, ರಗಣ, ನಗಣ ಬರ್ತಾವಲ್ಲ ಆ ರೀತಿ ಇದು ನೋಡ್ಕೊಳ್ಳಿ. ಬರ, ನಭ, ಬಬರ, ನಜ, ಭಜ, ಜಜರ, ಚಂಪಕಮಾಲಾ ವೃತ್ತ. ಶಾರ್ದೂಲ ವಿಕ್ರೀಡಿತ, ಮಸ, ಜಸ, ತತ. ಮತ್ತೆ ವಿಕ್ರೀಡಿತ, ಸಬರನಮಯ. ಸ್ತ್ರಗ್ಧಾರ ಮರ, ಬನ, ಯಯ. ಮಹಾಸ್ತ್ರಗ್ಧಾರ ಬಂದು ಸತತನ, ಸರರ ಅಂತೇಳಿ ಇದನ್ನ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆ ಕೇಳ್ತಾರೆ, ಮತ್ತೆ ಇದಕ್ಕೆ ನಾವು ಕನ್ಫ್ಯೂಸ್ ಆಗ್ತೀವಿ. ಆ ರೀತಿ ಆಗೋದ್ ಬೇಡ, ಮನನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ಯಾವುದು ಅಂತೇಳಿ 2024ರಲ್ಲಿ ಕೇಳಿದ್ದಾರೆ. ನಗಣನ, ಸಗಣನ, ಮಗಣನ, ತಗಣನ ಅಂತೇಳಿ. ಇಲ್ಲಿ ತಗಣ ಅಂತಕ್ಕಂಥದ್ದಾಗಿರುತ್ತೆ. ಇದು ನಾವು ಕೊಟ್ಟಿರುವಂಥದ್ದು ಗುರು ಲಘುವನ್ನ ಒಳಗೊಂಡಿರ್ತದೆ. ಹೇಗೆ ಅಕ್ಷರಗಣದಲ್ಲಿ 8 ವಿಧ ಬರ್ತವೆ, ಇವುಗಳನ್ನ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ, ಟೇಬಲ್ ಇದೆ. ನೆಕ್ಸ್ಟ್ 3 ಅಕ್ಷರಗಳಿಗೆ ಒಂದೊಂದು ಗುಂಪನ್ನ ಮಾಡ್ತೀವಿ. ಅಲ್ಲಿ ಮಾತ್ರೆಗಳು 3 ಆದ್ರೂ ಇರ್ಬೋದು, 4, 5, 6 ಇಷ್ಟು ಮಾತ್ರೆಗಳು ಇರ್ಬೋದು. ಇಲ್ಲಿ ಯಮತರಾಜ ಬಾಣಸಲಗಮನ್ನ ಸೂತ್ರದ ಮೇಲೆ ಗುರುತಿಸ್ತೀವಿ ಅಂತ ಹೇಳಿದ್ವಿ. ಲಘು ಗುರು ಹಾಕೋದು ನಿಮಗೆ ಗೊತ್ತೇ ಇರುತ್ತೆ. ಇನ್ನು ನೆಕ್ಸ್ಟ್ ಗುರು ಲಘು 3 ಮನಗಣ ಅಂತ ಕರಿತೀವಿ. ಗುರು ಲಘು ಮೊದಲಲ್ಲಿ ಬರೆ ಭಯಗಣ ಅಂತ ಹೇಳಿ ಕರಿತೀವಿ. ಗುರು ಲಘು ನಡು ಬರೆ ಜರಗಣ, ಗುರು ಲಘು ಕೊನೆ ಬರೆ ಸತಗಣ. ಅಂದ್ರೆ ಫಸ್ಟ್ ಮನಸ್ಸಿರುತ್ತೆ, ಮನಸ್ಸಿಗೆ ಭಯ ಆಗುತ್ತೆ, ಭಯ ಆದಾಗ ಜ್ವರ ಬರುತ್ತೆ, ಜ್ವರ ಆದ್ಮೇಲೆ ಸತ್ತೋಗ್ತೀವಿ ಅಂತೇಳಿ. ಅಂದ್ರೆ ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ನೀವು ನೆನ್ಪಿಟ್ಕೊಂಡಿದ್ದೆ ಆದ್ರೆ ಈ ಸೂತ್ರದ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಿಷ್ಟು ಕೂಡ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾದ್ರೆ ಸ್ನೇಹಿತರೆ, ಮುಂದೆ ಭಾಷಾ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ.